ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಈ ಒಂದು ಮಾರ್ಕೆಟ್ ಪ್ರೊಫೈಲ್ ಕನ್ನಡ ವೆಬಿನಾರ್ ಸೀರೀಸ್ಗೆ ಇದು 2 ಭಾಗಗಳ ಸರಣಿ. ಇದು ಭಾಗ 2. ಮೊದಲನೇ ಭಾಗದಲ್ಲಿ ನಾವು ಮಾರ್ಕೆಟ್ ಪ್ರೊಫೈಲ್ ಬೇಸಿಕ್ಸ್ ನ ಬಗ್ಗೆ ಸಾಕಷ್ಟು ಕಲಿತಿದ್ದೇವೆ. ಎರಡನೇ ಭಾಗದಲ್ಲಿ ಸ್ಟ್ರಾಟಜೀಸ್, ಮಾರ್ಕೆಟ್ ಪ್ರೊಫೈಲ್ ನ ಸ್ಟ್ರಾಟಜೀಸ್ ಬಗ್ಗೆ ಕಲಿತು ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾರ್ಕೆಟ್ ನಲ್ಲಿ ಹೇಗೆ ಅದನ್ನ ಅಳವಡಿಸಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಭಾಗದಲ್ಲಿ ನಾವು ಕಲಿಯೋಣ ಸ್ನೇಹಿತರೆ. ಡಿಸ್ಕ್ಲೈಮರ್. ಮೊದಲನೇದಾಗಿ ಸ್ನೇಹಿತರೆ, ನಮ್ಮ ಭಾಗ 1 ವಿಡಿಯೋಗೆ ಅಪಾರವಾದ ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನಾವು 5K 5,000 ವ್ಯೂಸ್ ನ ಕೇವಲ ಒಂದು 6 ದಿನಗಳ ಒಳಗಡೆ ನಾವು ಅಚೀವ್ ಮಾಡಿದ್ದೇವೆ. ನಿಮ್ಮ ಬೆಂಬಲಕ್ಕಾಗಿ ನಾವು ಅತ್ಯಂತ ಕೃತಜ್ಞರಾಗಿದ್ದೇವೆ ಸ್ನೇಹಿತರೆ. ಈ ವಿಡಿಯೋನ ಅಂತಿಮ ತನಕ ನೋಡಬೇಕು ಸ್ನೇಹಿತರೆ, ಯಾಕಂದ್ರೆ ಸಾಕಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ನಾವು ಈ ಒಂದು ಭಾಗದಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹೊಸಬರು ಡೈರೆಕ್ಟ್ ಆಗಿ ಯಾರಾದರೂ ಪಾರ್ಟ್ 2 ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಪಾಸ್ ಮಾಡಿ ಪಾರ್ಟ್ 1 ವಿಡಿಯೋನ ನೋಡಿ ಮತ್ತೆ ಪಾರ್ಟ್ 2 ವಿಡಿಯೋಗೆ ಬನ್ನಿ. ಈ ಚಾನೆಲ್ಗೆ ಯಾರಾದರೂ ಹೊಸದಾಗಿ ಬಂದಿರುವುದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಲೈಕ್ ಮಾಡಿ, ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಭಗವದ್ಗೀತೆಯ ಒಂದು ಪದ್ಯ ಸ್ನೇಹಿತರೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹಿತೋ ಮಾತೆ ಸಂಗೋತ್ಸವ ಕರ್ಮಣೆ. ಈ ಒಂದು ಭಗವದ್ಗೀತೆಯ ಪದ್ಯ ಸ್ನೇಹಿತರೆ, ಈ ಪಿಕ್ಚರ್ನ ನೋಡಿದ ಕೂಡಲೇ ಸಾಕಷ್ಟು ಜನಕ್ಕೆ ನಿಮ್ಗೆ ನೆನಪು ಬರೋದು ಮಹಾಭಾರತದ ಒಂದು ಸೀರಿಯಲ್. ನಾನು ಸಣ್ಣವನಾಗಿದ್ದಾಗ ಭಾನುವಾರದತ್ತು ನಮ್ಮ ಡಿಡಿ ದೂರದರ್ಶನ್ ಚಾನೆಲ್ ನಲ್ಲಿ ರೆಗ್ಯುಲರ್ ಆಗಿ ಟೆಲಿಕಾಸ್ಟ್ ಮಾಡೋರು. ಅದರ ಒಂದು ಚಿತ್ರ ಇದು. ಅಲ್ಲಿ ಸಾಕಷ್ಟು ಶ್ಲೋಕಗಳನ್ನ ಒಂದು ಮಹಾಭಾರತದಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಈ ಪದ್ಯಗಳು ಅನ್ನೋದು ಬರ್ತದೆ. ಅದರಲ್ಲಿ ನನಗೆ ಇಷ್ಟವಾದದ್ದು ಈಗ ನಾನು ಓದಿರುವಂತ ಒಂದು ಪದ್ಯ. ಇದರ ಅರ್ಥವೇನೆಂದ್ರೆ ಸ್ನೇಹಿತರೆ, ನೀನು ನಿನ್ನ ಕರ್ತವ್ಯವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಹಕ್ಕು ಹೊಂದಿರುವುದು ಹೊರತು ಅದರ ಫಲವನ್ನು ಹೊಂದುವುದರಲ್ಲಿ ಅಲ್ಲ. ನೀನು ನಿನ್ನ ಕರ್ಮದ ಫಲ ಬಗ್ಗೆ ಕಾಳಜಿ ವಹಿಸಬೇಡ, ಹಾಗೆಯೇ ನಿನ್ನ ಕರ್ತವ್ಯವನ್ನು ಮಾಡೋದು ನಿಲ್ಲಿಸಬೇಡ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕೂಡ ಸ್ನೇಹಿತರೆ ಇದನ್ನ ನಾವು ಅನ್ವಯಿಸಿದ್ರೆ, ನಾವು ಯಾವುದೇ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ ಶ್ರದ್ಧೆಯಿಂದ ನಾವು ಎಫರ್ಟ್ಸ್ ಅನ್ನು ಹಾಕಿ ಕಲ್ತ್ರೆ ಫಲ ಅನ್ನೋದು ನಾವು ಆಶಿಸಬಾರದು. ಫಲ ಅನ್ನೋದು ನಮ್ಮ ಒಂದು ಎಫರ್ಟ್ ಮೇಲೆ ಅದು ಆಟೋಮೆಟಿಕ್ ಆಗಿ ಬರ್ತದೆ. ಸೊ ಹಾಗಾಗಿ ಈ ನಾವು ಏನು ಮಾರ್ಕೆಟ್ ಪ್ರೊಫೈಲ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇದರ ಮೇಲೆ ಸಾಕಷ್ಟು ಗಮನವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ, ಕಲಿಯಿರಿ. ಫ್ಯೂಚರ್ ಅನ್ನೋದನ್ನ ನೀವು ಡೆಫಿನೆಟ್ ಆಗಿ ಈ ಒಂದು ಮಾರ್ಕೆಟ್ ಪ್ರೊಫೈಲಿನ ಸಹಾಯದಿಂದ ಬಿಲ್ಡ್ ಮಾಡಬಹುದು. ಒಂದು ಟ್ರೇಡಿಂಗ್ ಆಸ್ ಎ ಕೆರಿಯರ್ ಅನ್ನು ಕೂಡ ನೀವು ಈ ಮಾರ್ಕೆಟ್ ಪ್ರೊಫೈಲ್ ಒಂದು ಸಹಾಯದಿಂದ ಬಿಲ್ಡ್ ಮಾಡಬಹುದು. ಯಾರು ಮಾರ್ಕೆಟ್ ಪ್ರೊಫೈಲ್ ನ ಉಪಯೋಗಿಸಬಹುದು? ಸಾಕಷ್ಟು ಬಾರಿ ಸಾಕಷ್ಟು ಜನಗಳು ನಮಗೆ ಕೇಳುವಂತ ಪ್ರಶ್ನೆ, ಹೂ ಕ್ಯಾನ್ ಯೂಸ್ ಮಾರ್ಕೆಟ್ ಪ್ರೊಫೈಲ್? ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ರೆ, ಸ್ಕ್ಯಾಲ್ಪರ್ಸ್ ಆಗಿದ್ರೆ, ಸ್ವಿಂಗ್ ಟ್ರೇಡರ್ಸ್ ಆಗಿದ್ರೆ, ಇಂಟ್ರಾಡೇ ಟ್ರೇಡರ್ಸ್ ಆಗಿದ್ರೆ ಕೂಡ ನೀವು
ಮಾರ್ಕೆಟ್ ಪ್ರೊಫೈಲ್ ಅನ್ನ ಉಪಯೋಗಿಸಬಹುದು ಸ್ನೇಹಿತರೆ ಈ ಒಂದು ವೆಬಿನಾರ್ ನಲ್ಲಿ ನಾವು ಉಪಯೋಗಿಸ್ತಾ ಇರುವಂತಹ ಸಾಫ್ಟ್ವೇರ್ ಮತ್ತು ಟೂಲ್ಸ್ ನಿಂಜಾ ಟ್ರೇಡರ್ 8 ವರ್ಷನ್ ನ ಉಪಯೋಗಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಕಂಪನಿಯ ಬೆಲ್ ಮಾರ್ಕೆಟ್ ಪ್ರೊಫೈಲ್ ಪ್ರೋ 2022 ವರ್ಷನ್, ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ 2022 ವರ್ಷನ್ ಮತ್ತು ಡೇಟಾ ಫೀಡ್ SLPix ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸ್ಲೈಡ್ ಪ್ರೊಸೀಡ್ ಆಗೋದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೆಲ್ಲ ಈ ಟೂಲ್ಸ್ ನ ಬಗ್ಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕಾದಲ್ಲಿ ನಮ್ಮ ಒಂದು ವೆಬ್ಸೈಟ್ ನ ವಿಸಿಟ್ ಮಾಡಬಹುದು. ನೀವು www.beltpo.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಇಲ್ಲಿ ನಿಮಗೆ ಹೋಮ್ ಪೇಜ್ ನಲ್ಲಿ 7 ಡೇಸ್ ಫ್ರೀ ಟ್ರಯಲ್ ಸಿಗ್ತದೆ ಸ್ನೇಹಿತರೆ. 7 ಡೇಸ್ ಫ್ರೀ ಟ್ರಯಲ್ ನ ನೀವು ಕ್ಲಿಕ್ ಮಾಡಿದ್ರೆ ಬಟನ್ ನ ನಿಮ್ಮ ಹೆಸರು, ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಂತರ ನಮ್ಮ ಚಾಟ್ ಸಪೋರ್ಟ್, ಓಕೆ, ನಮ್ಮ ಬೆಲ್ಟಿಪಿಒ ನ ಚಾಟ್ ಸಪೋರ್ಟ್ ನೀವು ವಿಸಿಟ್ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ 7 ಡೇಸ್ ಫ್ರೀ ಟ್ರಯಲ್ ಇನ್ಸ್ಟಾಲೇಷನ್ಗೆ ಹೆಲ್ಪ್ ಮಾಡ್ತಾರೆ. ಈಗ ಸ್ನೇಹಿತರೆ, ನಾವು ಭಾಗ 1ರಲ್ಲಿ ಏನೆಲ್ಲ ಕವರ್ ಮಾಡಿದೀವಿ ಅಂತ ಹೇಳಿ ಒಂದು ಕ್ವಿಕ್ ಆಗಿ ರನ್ ಮಾಡೋಣ ಸ್ಲೈಡ್ಸ್ ನ. ಭಾಗ 1ರಲ್ಲಿ ನಾವು ಬೆಲ್ ಕರ್ವ್ ಬಗ್ಗೆ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಬೆಲ್ ಕರ್ವ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕರ್ವ್. ಸಾಕಷ್ಟು ನಮ್ಮ ಶಾಲೆಯ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ನಲ್ಲಿ ಇದರ ಬಗ್ಗೆ ನಮ್ಗೆ ನಾಲೆಡ್ಜ್ ಅನ್ನೋದನ್ನ ಗೇನ್ ಮಾಡಿರ್ತೀವಿ. ಸೊ ಆ ಒಂದು ಬೆಲ್ ಕರ್ವ್ ಕಾನ್ಸೆಪ್ಟ್ ಮೇಲೆನೆ ನಾವು ಮಾರ್ಕೆಟ್ ಪ್ರೊಫೈಲ್ ಅನ್ನೋದನ್ನ ಒಂದು TPO ಲೆಟರ್ಸ್ ಮೂಲಕ ಪ್ಲಾಟ್ ಮಾಡಿದ್ದೇವೆ. ಸೊ ಕ್ವಿಕ್ ಆಗಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಇನಿಷಿಯಲ್ ಬ್ಯಾಲೆನ್ಸ್ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ, 1 ಅವರ್ ಹೈ ಮತ್ತೆ 1 ಅವರ್ ಲೋನ ನಾವು ಇನಿಷಿಯಲ್ ಬ್ಯಾಲೆನ್ಸ್ ಅಂತ ಮಾರ್ಕ್ ಮಾಡ್ತೀವಿ. ಇಲ್ಲಿ ಒಂದು ನಿಮಗೆ ಸಣ್ಣದಾಗಿ ಬ್ಲೂ ಮತ್ತೆ ರೆಡ್ ಲೈನ್ ನಮ್ಮ ಸಾಫ್ಟ್ವೇರ್ ನಲ್ಲಿ ಮಾರ್ಕ್ ಮಾಡಿ ತೋರಿಸ್ತದೆ ನಿಮಗೆ. ನಂತರ ವ್ಯಾಲ್ಯೂ ಏರಿಯಾ ಹೈ ಅಂತೀವಿ ನಾವು, ಇದನ್ನ VAH ಅಂತ ಕೂಡ ಕರಿತೀವಿ, ವ್ಯಾಲ್ಯೂ ಏರಿಯಾ ಹೈ. ಮತ್ತೆ ಪಾಯಿಂಟ್ ಆಫ್ ಕಂಟ್ರೋಲ್, ಜಾಸ್ತಿ ಆಕ್ಟಿವಿಟೀಸ್ ನಡೆಯುವಂತ ಅಥವಾ ಟ್ರೇಡರ್ಸ್ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದರೆ ಅದನ್ನ ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ನಾವು ಕರಿತೀವಿ. ವ್ಯಾಲ್ಯೂ ಏರಿಯಾ ಲೋ ಅಂದ್ರೆ ಕೆಳಗಡೆಗೆ ಕಡಿಮೆ ರೀಡಿಂಗ್ಸ್ ಆಗಿರುವಂತ ಏರಿಯಾನ ನಾವು ವ್ಯಾಲ್ಯೂ ಏರಿಯಾ ಲೋ ಅಂತೀವಿ. ಮೇಲೆಗಡೆ ಕಡಿಮೆ ಆದಂತ ರೀಡಿಂಗ್ಸ್ ಆಗಿರೋದನ್ನ ನಾವು ವ್ಯಾಲ್ಯೂ ಏರಿಯಾ ಹೈ ಅಂತ ಕರಿತೀವಿ. ದಟ್ ಇಸ್ ದ ಡಿಫರೆನ್ಸ್. ಓಕೆ, ಮತ್ತೆ ಈ ಲೆಟರ್ಸ್ ನ ನಾವು ಏನು A B ಅದನ್ನ ನಾವು ಟೈಮ್ ಪ್ರೈಸ್ ಆಪರ್ಚುನಿಟಿ ಅಂತೀವಿ, TPO ಅಂತ ಕರೀತೇವೆ. ಓಕೆ, ಮತ್ತೆ ನಿಮ್ಗೆ ಇಲ್ಲಿ ಕಾಣ್ತಾ ಇರುವಂತ ಈ ಒಂದು TPO ಪ್ರೊಫೈಲ್ ನ ನಾವು ಪ್ರೈಸ್ ಪ್ರೊಫೈಲ್ ಅಂತ ಕರಿತೀವಿ. ಪಕ್ಕದಲ್ಲಿ ನಿಮಗೆ ವಾಲ್ಯೂಮ್ ಪ್ರೊಫೈಲ್ ಅನ್ನೋದು ಕೂಡ ಪ್ಲಾಟ್ ಆಗುತ್ತೆ. ಈ ಒಂದು A ಲೆಟರ್ ಅಂದ್ರೆ ನಮಗೆ ಫಸ್ಟ್ ಹಾಫ್ ಅನ್ ಅವರ್, ಮಾರ್ಕೆಟ್ ನ ಫಸ್ಟ್ ಹಾಫ್ ಅನ್ ಅವರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ 9:15 ನಿಂದ ನಿಮಗೆ 9:45 ವರೆಗೆ ಲೆಟರ್ A ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿಲಿ ನಿಮಗೆ ಲೆಟರ್ B ಬಂದು 9:45 9:46 ನಿಂದ ಹಿಡಿದು 10:15 ತನಕ ನಿಮಗೆ ಲೆಟರ್ B ಅಂಡ್ ಸೋ ಆನ್. ಓಕೆ, ಈ ಇಷ್ಟು ಲೆಟರ್ಸ್ ನಾವು ಕೊಲಾಪ್ಸ್ ಮಾಡಿದ್ರೆ ನಿಮಗೆ ಈ ಪ್ರೊಫೈಲ್ ಅನ್ನೋದು ಫಾರ್ಮೇಶನ್ ಆಗ್ತದೆ. ಓಕೆ, ರೈಟ್, ಕ್ಲಿಯರ್ ಸ್ನೇಹಿತರೆ? ಲೆಟ್ಸ್ ಮೂವ್ ಆನ್. ನಾವು ನಮ್ಮ ಕಳೆದ ಪಾರ್ಟ್ 1 ನಲ್ಲಿ ಟೈಪ್ಸ್ ಆಫ್ ಡೇಸ್ ಬಗ್ಗೆನೂ ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಅದರಲ್ಲಿ ಒಂದು ನಾರ್ಮಲ್ ಡೇ ಬಗ್ಗೆ ಮಾತಾಡಿದ್ದೀವಿ. ನಾರ್ಮಲ್ ಡೇ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಇನಿಷಿಯಲ್ ಬ್ಯಾಲೆನ್ಸ್ ಏನಿದೆ ಅದು ಸಾಕಷ್ಟು ಎಲಾಂಗ್ಯುಯೇಟೆಡ್ ಆಗಿರ್ತದೆ. ಮತ್ತೆ ಡೇನ ಆಕ್ಟಿವಿಟಿ ನೋಡಿದ್ರೆ ನೀವು ಆ ಇನಿಷಿಯಲ್ ಬ್ಯಾಲೆನ್ಸ್ ಒಳಗಡೆನೆ ನಡೀತದೆ. ಅದನ್ನ ನಾವು ನಾರ್ಮಲ್ ಡೇ ಅಂತೀವಿ. ನಾರ್ಮಲ್ ವೇರಿಯೇಷನ್ ಡೇ ಅಂದ್ರೆ ನಿಮಗೆ ಒಂದು ಸೈಡ್ ಬ್ರೇಕ್ಔಟ್ ಅನ್ನೋದು ಆಗ್ತದೆ. ಇನಿಷಿಯಲ್ ಬ್ಯಾಲೆನ್ಸ್
ಯಾವ್ದಾದ್ರು ಒಂದು ಸೈಡ್ ನಿಮಗೆ ಬ್ರೇಕ್ಔಟ್ ಆದ್ರೆ ಅದನ್ನ ನಾವು ನಾರ್ಮಲ್ ವೇರಿಯೇಷನ್ ಡೇ ಅಂತ ಹೇಳ್ತೇವೆ. ಟ್ರೆಂಡ್ ಡೇ ಅಂದ್ರೆ ಏನು? ಟ್ರೆಂಡ್ ಡೇ ಅಂದ್ರೆ ನಿಮ್ಗೆ ಇನಿಷಿಯಲ್ ಬ್ಯಾಲೆನ್ಸ್ ಅನ್ನೋದು ಸಣ್ಣದಾಗಿರ್ತದೆ, ಮತ್ತೆ ಬ್ರೇಕ್ಔಟ್ ಆದಾಗ ಎಲಾಂಗೇಟೆಡ್ ಪ್ರೊಫೈಲ್ ಅನ್ನೋದು ನಿಮಗೆ ಫಾರ್ಮ್ ಆಗುತ್ತೆ. ಅದನ್ನ ನಾವು ಟ್ರೆಂಡ್ ಡೇ ಅಂತ ಕೂಡ ಕರಿತೇವೆ. ಡಬಲ್ ಡಿಸ್ಟ್ರಿಬ್ಯೂಷನ್ ಡೇ, ಇದು ನೋಡಲಿಕ್ಕೆ ನಿಮಗೆ ಟ್ರೆಂಡ್ ಇದೆ ತರನೇ ಕಾಣ್ತದೆ, ಎಲಾಂಗೇಟೆಡ್ ಪ್ರೊಫೈಲ್ ಇರುತ್ತೆ, ಬಟ್ ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಇಲ್ಲಿ ಎರಡು ನಿಮಗೆ ಪ್ರೊಫೈಲ್ ಅನ್ನೋದು ಕಾಣಿಸ್ತದೆ, ಎರಡು ಬ್ಯಾಲೆನ್ಸ್ಡ್ ಪ್ರೊಫೈಲ್ ಅನ್ನೋದನ್ನ ನೀವು ನೋಡಬಹುದು. ಇದನ್ನ ನಾವು ಡಬಲ್ ಡಿಸ್ಟ್ರಿಬ್ಯೂಷನ್ ಡೇ ಅಂತ ಕೂಡ ಕರಿತೇವೆ. ನಾನ್ ಟ್ರೆಂಡ್ ಡೇ, ನಾನ್ ಟ್ರೆಂಡ್ ಡೇಲಿ ಸ್ನೇಹಿತರೆ ನಿಮಗೆ ಏನು ಇನಿಷಿಯಲ್ ಬ್ಯಾಲೆನ್ಸ್ ಇದೆ ಅಲ್ಲ, ಅದು ಸಣ್ಣದಾಗಿರ್ತದೆ ಕಂಪೇರ್ ಟು ನಾರ್ಮಲ್ ಡೇ, ಆದ್ರೆ ನಿಮಗೆ ಅಗೇನ್ ಆಕ್ಟಿವಿಟಿ ಅನ್ನೋದು ನಿಮಗೆ ಇದರ ಒಳಗಡೆನೆ ಮಾರ್ಕೆಟ್ ಅನ್ನೋದು ಏನಿದೆ ರೊಟೇಷನ್ ಆಗ್ತಾ ಇರ್ತದೆ. ಓಕೆ, ಅದನ್ನ ನಾವು ನಾರ್ಮಲ್ ಟ್ರೆಂಡ್ ಡೇ ಅಂತೀವಿ. ನ್ಯೂಟ್ರಲ್ ಡೇ ಅಂದ್ರೆ ಏನು? ಅಗೇನ್ ನ್ಯೂಟ್ರಲ್ ಡೇಲಿ ನಿಮಗೆ ಮಾರ್ಕೆಟ್ ಅನ್ನೋದು ಎರಡು ಕಡೆಗೂ ನಿಮಗೆ ಬ್ರೇಕ್ಔಟ್ ಅನ್ನೋದಾಗಿರುತ್ತೆ. ಈ ಕಡೆ ಮೇಲೇನೂ ಬ್ರೇಕ್ಔಟ್ ಆಗಿದೆ ಇನಿಷಿಯಲ್ ಬ್ಯಾಲೆನ್ಸ್, ಕೆಳಗಡೆ ಕೂಡ ನಿಮಗೆ ಸಹ ಇನಿಷಿಯಲ್ ಬ್ಯಾಲೆನ್ಸ್ ಅನ್ನೋದು ನಿಮಗೆ ಬ್ರೇಕ್ಔಟ್ ಆಗಿದೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ನಾವು ಫ್ಯೂ ಇಂಪಾರ್ಟೆಂಟ್ ಪ್ಯಾಟರ್ನ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾವ್ದಪ್ಪ ಪ್ಯಾಟರ್ನ್ಸ್, ಅದರ ಬಗ್ಗೆ ಸ್ವಲ್ಪ ಗಮನ ಸೆಳೆಸೋಣ. ಸೊ ಮತ್ತೊಂದು ಬಾರಿ ಒಂದು ಸಣ್ಣ ಪ್ರಕಟಣೆ ಸ್ನೇಹಿತರೆ, ಈ ಚಾನೆಲ್ಗೆ ನೀವು ಹೊಸದಾಗಿ ಬಂದಿದ್ದಾರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಪಡೆಯೋದಕ್ಕಾಗಿ. ಸೊ ಪ್ರಾಮಿನೆಂಟ್ ಪಾಯಿಂಟ್ ಆಫ್ ಕಂಟ್ರೋಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಪ್ರಾಮಿನೆಂಟ್ ಪಾಯಿಂಟ್ ಆಫ್ ಕಂಟ್ರೋಲ್ ಅಂದ್ರೆ ಏನು? ಪಾಯಿಂಟ್ ಆಫ್ ಕಂಟ್ರೋಲ್ ನಲ್ಲಿ ನಿಮಗೆ 9 ಅಥವಾ 9ಕ್ಕಿಂತ ಹೆಚ್ಚು, 9, 10ಕ್ಕಿಂತ ಮೇಲೆ ನಿಮಗೆ ಲೆಟರ್ಸ್ ಅನ್ನೋದು ಫಾರ್ಮ್ ಆಗಿದ್ರೆ ಅದನ್ನ ನಾವು ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿದೀವಿ ಪುವರ್ ಹೋ, ಪುವರ್ ಹೈ, ಪುವರ್ ಲೋ ಅಂಡ್ ಪುವರ್ ಹೈ ಅಂಡ್ ಪುವರ್ ಲೋ. ಓಕೆ, ಸೊ ಇಲ್ಲಿ ನೀವು ಗಮನಿಸಬಹುದು, ಪುವರ್ ಹೈ ಅಂದ್ರೆ ನಿಮಗೆ 2 ಲೆಟರ್ ಕೊಂಬೋ, 2 letters TPO ಅಂತ ಹೇಳ್ತೀವಿ. ಪ್ರೊಫೈಲ್ ಎಂಡಿಂಗ್ ವಿತ್ 2 letters TPO ಅಥವಾ 2 ಲೆಟರ್ನ ಒಂದು ಕೊಂಬು ಅನ್ನೋದು ಫಾರ್ಮ್ ಆಗಿದೆ, ಅದನ್ನ ಪುವರ್ ಹೈ ಅಂತೀವಿ. ಹಾಗೆ ನಿಮಗೆ ಪುವರ್ ಲೋ ಅಂದ್ರೆ 2 ಲೆಟರ್ನ ಬಾಲ, ಅಂದ್ರೆ ನಿಮ್ಮ ಏನು ಮಾರ್ಕೆಟ್ ಪ್ರೊಫೈಲ್ ಕೆಳಗಡೆ ಭಾಗದಲ್ಲಿ 2 ಲೆಟರ್ ಬಾಲ ತರ ಕಾಣಿದ್ರೆ ನಿಮ್ಗೆ ಅದನ್ನ ನಾವು ಪುವರ್ ಲೋ ಅಂತ ಹೇಳಿ ಕರಿತೇವೆ. ಮತ್ತೆ ನಾವು ಎಕ್ಸೆಸ್ ಲೋ ಮತ್ತೆ ಎಕ್ಸೆಸ್ ಹೈ ಬಗ್ಗೆ ಮಾತಾಡಿದೀವಿ. ಇದನ್ನ ಸೆಲ್ಲಿಂಗ್ ಟೇಲ್ ಮತ್ತೆ ಬೈಯಿಂಗ್ ಟೇಲ್ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ನಿಮಗೆ ಇಲ್ಲಿ ಕಾಣುತ್ತೆ ರೇಂಜ್, ಇಲ್ಲಿ ಜಿ ಲೆಟರ್ ಅನ್ನೋದು ಬಾಲ ತರ ಕಾಣುತ್ತೆ ನಿಮಗೆ. ಸೊ ಇದನ್ನ ನಾವು ಬೈಯಿಂಗ್ ಟೇಲ್ ಅಥವಾ ಎಕ್ಸೆಸ್ ಲೋ ಅಂತ ಕೂಡ ನಾವು ಕರೀಬಹುದು ಇದನ್ನ. ಸೊ ಇಲ್ಲಿ ಇದನ್ನ ನಾವು ಬೈಯಿಂಗ್ ಟೇಲ್ ಅಂತೀವಿ ಅಥವಾ ಎಕ್ಸೆಸ್ ಲೋ ಅಂತ ಕೂಡ ಕರಿತೀವಿ. ಇದನ್ನ ನಾವು ಕೊಂಬು ಅಥವಾ ಎಕ್ಸೆಸ್ ಹೈ ಇಲ್ಲ ಸೆಲ್ಲಿಂಗ್ ಟೇಲ್ ಅಂತ ಕೂಡ ಕರಿಬಹುದು. ಈಗ ನಾವು ಸ್ನೇಹಿತರೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಬಗ್ಗೆ ಸ್ವಲ್ಪ ಗಮನ ಸೆಳೆಸೋಣ. ಯಾವ ರೀತಿ ಮಾರ್ಕೆಟ್ ನಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತ ಇದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಬಿಗ್ ಟ್ರೇಡರ್ಸ್ ಆರ್ ಅದರ್ ಟೈಮ್ ಟ್ರೇಡರ್ಸ್ ಅಂತ ಕೂಡ ನಾವು ಇವ್ರನ್ನ ಕರಿಬಹುದು. ಇವರು ಇನ್ವೆಸ್ಟರ್ಸ್ ಆಗಿರ್ತಾರೆ, ಮತ್ತೆ ಮಾರ್ಕೆಟ್ ಮೂವರ್ಸ್ ಅಂತ ಕೂಡ ನಾವು ಇವ್ರನ್ನ ಕರಿತೀವಿ. ಇವ್ರು ಏನಪ್ಪಾ ಅಂದ್ರೆ ಮಾರ್ಕೆಟ್ ಯಾವ ಕಡೆಗೆ ಮೂವ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಇವರು ಡಿಸೈಡ್ ಮಾಡಿರ್ತಾರೆ. ಯಾವ ಕಡೆಗೆ ಮಾರ್ಕೆಟ್ ನ ಮೂವ್ ಮಾಡ್ಬೇಕಂತ ಹೇಳಿ ಡಿಸಿಷನ್ ಅನ್ನೋದು ನಡೆದೋಗಿರುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿಕ್ಕೆ ಮಧ್ಯದಲ್ಲಿ ಮೀಡಿಯಂ ಟ್ರೇಡರ್ಸ್ ನ ಡಿಪ್ಲಾಯ್ ಮಾಡ್ತಾರೆ. ಸೊ ಮೀಡಿಯಂ ಟ್ರೇಡರ್ಸ್ ಅಂದ್ರೆ ಅವರು ಇಂಟ್ರಾಡೇ ಟ್ರೇಡರ್ಸ್ ಮತ್ತು ಅದರ್ ಟೈಮ್ ಟ್ರೇಡರ್ಸ್ ಕೂಡ ಆಗಿರಬಹುದು. ಸೊ ಇವರ ಮೂಲಕ ಬಿಗ್ ಟ್ರೇಡರ್ಸ್
ಏನಿದ್ದಾರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಅಂತೀವಿ ನಾವು ಅವ್ರನ್ನ, ಅವರು ಮೀಡಿಯಂ ಟ್ರೇಡರ್ಸ್ ಮೂಲಕ ಇವರ ಐಡಿಯಾಸ್ ಏನಿದೆ ಇಲ್ಲಿ ಇವರಿಗೆ ಥ್ರೂ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಇದು ಬಂದು ಬೇರ್ ಟ್ರೇಡರ್ಸ್, ಅದೇ ರೀತಿ ಬುಲ್ ಟ್ರೇಡರ್ಸ್ ಕೂಡ ಮೀಡಿಯಂ ಟ್ರೇಡರ್ಸ್ ಮೂಲಕ ಮಾರ್ಕೆಟ್ ನಲ್ಲಿ ಇವರ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ನಾವು ಯಾವ ಕ್ಯಾಟಗರಿ ಆಫ್ ಟ್ರೇಡರ್ಸ್ ಬರ್ತೀವಿ ಸರ್ ಅಂತ ನೀವು ಕೇಳ್ಬೋದು. ನಾವು ಶಾರ್ಟ್ ಟರ್ಮ್ ಆರ್ ಇಂಟ್ರಾಡೇ ಟ್ರೇಡರ್ಸ್ ಕ್ಯಾಟಗರಿಗೆ ಬರ್ತೇವೆ. ಮತ್ತೆ ಏನು ಸರ್ ಇದು ನಮ್ಮನ್ನ ಹಂದಿಗಳಾಗಿ ತೋರಿಸ್ತಾ ಇದ್ದೀರಲ್ಲ ಅಂತ ನಿಮ್ಮ ಮನಸ್ಸಿಗೆ ಬೇಜಾರಾಗಿರ್ಬೋದು ಸ್ನೇಹಿತರೆ. ರಿಟೇಲ್ ಟ್ರೇಡರ್ಸ್ ನ ಜನರಲಿ ಹಂದಿಗಳಿಗೆ ಹೋಲಿಸ್ತಾರೆ, ಅಂದ್ರೆ ನನ್ನೂ ಕೂಡ ಸೇರಿಸಿ. ಯಾಕಂದ್ರೆ ಇದನ್ನು ಈಸಿಯಾಗಿ ಸ್ಲಾಟ್ ಮಾಡ್ತಾರೆ ಬಿಗ್ ಟ್ರೇಡರ್ಸ್. ಇಲ್ಲಿ ಇವರಿಗೆ ರಿಟೇಲ್ ಟ್ರೇಡರ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಪರ್ ಟ್ರೆಂಡ್ ಅನ್ನೋದನ್ನ ಇವರು ಫಿಕ್ಸ್ ಮಾಡ್ಕೊಳಲ್ಲ. ರೆಡ್ ಕ್ಯಾಂಡಲ್ ಬಂದ್ರೆ ಕೆಳಗಡೆ ಬರ್ತಾರೆ, ಗ್ರೀನ್ ಕ್ಯಾಂಡಲ್ ಬಂದ್ರೆ ಮೇಲ್ಗಡೆ ಹೋಗ್ತಾರೆ. ಓಕೆ, ಸೊ ಇದರಲ್ಲಿ ಎಷ್ಟು ಜನ ದುಡ್ಡು ಮಾಡ್ತಾರೆ ಅನ್ನೋದು ತುಂಬಾ ಕಡಿಮೆ. ಇಲ್ಲಿ ನೀವು ಗಮನಿಸಬಹುದು, ಇಷ್ಟು ಜನ ಟ್ರೇಡರ್ಸ್ ನಲ್ಲಿ ಸಾಕಷ್ಟು ಮಿನಿಮಲಿಸ್ಟಿಕ್ ಆಗಿ ದುಡ್ಡು ಮಾಡ್ತಾರೆ. ಇದು ನಾನ್ ಹೇಳ್ತಾ ಇರೋದಲ್ಲ ಸ್ನೇಹಿತರೆ, ಇದು ನಮ್ಮ ಸಿಬಿ ಕೊಟ್ಟಿರುವಂತ ವರದಿ. 95% ರಿಟೇಲ್ ಟ್ರೇಡರ್ಸ್ ದುಡ್ಡನ್ನ ಮಾರ್ಕೆಟ್ ನಲ್ಲಿ ಕಳ್ಕೊಳ್ತಾರೆ. 95% ನೆನಪಿರಲಿ ಸ್ನೇಹಿತರೆ. 5% ಮಾತ್ರನೇ ದುಡ್ಡು ಮಾಡ್ತಾರೆ. ಮತ್ತೆ 5% ಕ್ಯಾಟಗರಿಯಲ್ಲಿ ನಾವು ಬರಬೇಕಂದ್ರೆ ಈ ಒಂದು ಬಿಗ್ ಟ್ರೇಡರ್ಸ್ ಉಪಯೋಗಿಸುವಂತ ಸಿಸ್ಟಮ್ ನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಯಾವುದಪ್ಪ ಅದು ಸಿಸ್ಟಮ್ ಅಂದ್ರೆ ಸ್ನೇಹಿತರೆ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗ. ಮಾರ್ಕೆಟ್ ಪ್ರೊಫೈಲ್, ಇಟ್ ಇಸ್ ನನ್ ಅದರ್ ದನ್ ಮಾರ್ಕೆಟ್ ಪ್ರೊಫೈಲ್. ಓಕೆ ರೈಟ್. ಈಗ ನಾವು ಕೆಲವೊಂದು ಸ್ಟ್ರಾಟಜೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೆಯದಾಗಿ ವ್ಯಾಲ್ಯೂ ಏರಿಯಾ ಶಿಫ್ಟ್ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೀವು ಗಮನಿಸಬಹುದು, ನಮಗೆ ಬೈಯಿಂಗ್ ಟೈಲ್ ಅನ್ನೋದು ಸಿಕ್ಕಿದೆ. ಇಲ್ಲಿ ಲೆಟರ್ ಎ ಪೀರಿಯಡ್ ನಲ್ಲಿ ನಿಮಗೆ ಬೈಯಿಂಗ್ ಟೈಲ್ ಅನ್ನೋದು ಸಿಕ್ಕಿದೆ. ಮತ್ತೆ ನೆಕ್ಸ್ಟ್ ನಾವು ಗಮನಿಸಬೇಕಾಗಿರುವಂತ ವಿಷಯವೇನೆಂದ್ರೆ ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಗಿದೆಯಾ. ಇದು ವ್ಯಾಲ್ಯೂ ಏರಿಯಾ ಪ್ರೀವಿಯಸ್ ಡೇ, ಇದು ನೆಕ್ಸ್ಟ್ ಡೇ ವ್ಯಾಲ್ಯೂ ಏರಿಯಾ. ಸೊ ಇದು ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಗಿದೆ. ಇಲ್ಲಿ ಬ್ರಾಕೆಟ್ ಮೂಲಕ ನಾನು ನಿಮಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬ್ರಾಕೆಟ್ ನ ಹೈ ಬಂದು ವ್ಯಾಲ್ಯೂ ಏರಿಯಾ ಹೈ, ಬ್ರಾಕೆಟ್ ನ ಲೋ ಬಂದು ವ್ಯಾಲ್ಯೂ ಏರಿಯಾ ಲೋ, ಮತ್ತೆ ಇಲ್ಲಿ ಬ್ಲಾಕ್ ಡಾಟ್ ಅನ್ನೋದೇನಿದೆ ಅದು ಪಾಯಿಂಟ್ ಆಫ್ ಕಂಟ್ರೋಲ್. ಓಕೆ, ಸೊ ಇಲ್ಲಿ ನೀವು ಗಮನಿಸಿದ್ರೆ ವ್ಯಾಲ್ಯೂ ಏರಿಯಾ ಶಿಫ್ಟ್ ಅನ್ನೋದು ನಿಮಗೆ ಈಸಿಯಾಗಿ ಕಾಣಬಹುದು. ಸೊ ಎರಡು ಕಂಡೀಷನ್, ಒಂದು ಬೈಯಿಂಗ್ ಟೈಲ್ ಕನ್ಫರ್ಮ್, ಎರಡನೇ ಕಂಡೀಷನ್ ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಗಿದೆಯಾ ಕನ್ಫರ್ಮ್, ಮೂರನೇದು ರೇಂಜ್ ಎಕ್ಸ್ಟೆನ್ಷನ್. ಅಂದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ ರೇಂಜ್ ಎಕ್ಸ್ಟೆನ್ಷನ್ ಅಂದ್ರೆ ಏನು ಸ್ನೇಹಿತರೆ. ಇನಿಷಿಯಲ್ ಬ್ಯಾಲೆನ್ಸ್ ಒಂದು ಕಡೆಗೆ ಬ್ರೇಕ್ಔಟ್ ಆಗತ್ತೆ, ಅದನ್ನ ನಾವು ರೇಂಜ್ ಎಕ್ಸ್ಟೆನ್ಷನ್ ಅಂತೀವಿ. ಸೊ ರೇಂಜ್ ಎಕ್ಸ್ಟೆನ್ಷನ್ ಅನ್ನೋದು ನಿಮಗೆ ಮೇಲ್ಗಡೆಗೆ ಬ್ರೇಕ್ಔಟ್ ಆಗಿದೆ. ಸೊ ಮೂರನೇ ಕನ್ಫರ್ಮೇಶನ್ ಸಿಕ್ಕಿದೆ. ಯಾವುದಕ್ಕೆ? ಲಾಂಗ್ ಟ್ರೇಡ್ಗೆ ಸ್ನೇಹಿತರೆ. ಸೊ ಫಾರ್ ಟೇಕಿಂಗ್ ಲಾಂಗ್ ಟ್ರೇಡ್ ನಿಮಗೆ ಮೂರು ಕನ್ಫರ್ಮೇಶನ್ ಅನ್ನೋದು ನಮಗೆ ಸಿಕ್ಕಿದೆ. ಒಂದು ಬೈಯಿಂಗ್ ಟೈಲ್, ಇನ್ನೊಂದು ವ್ಯಾಲ್ಯೂ ಏರಿಯಾ ಶಿಫ್ಟ್, ಮತ್ತೆ ರೇಂಜ್ ಎಕ್ಸ್ಟೆನ್ಷನ್. ಸೊ ಮೂರು ನಿಮಗೆ ಕನ್ಫರ್ಮೇಶನ್ ಅನ್ನೋದು ಸಿಕ್ಕಿದೆ. ರೈಟ್, ಇದು ಬಂದು ನಮಗೆ ಲಾಂಗ್ ಹೋಗ್ಲಿಕ್ಕೆ ಪ್ಲಾನ್ ಸ್ಟ್ರಾಟಜಿ. ಓಕೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ. ವ್ಯಾಲ್ಯೂ ಏರಿಯಾ ಶಿಫ್ಟ್ ಸ್ಟ್ರಾಟಜಿ, ಇಲ್ಲಿ ನಿಮಗೆ ಮೂರು ನಾವು ಗಮನಿಸಬೇಕು. ಒಂದು ಪ್ರೀವಿಯಸ್ ಡೇ ಬೈಯಿಂಗ್ ಟೈಲ್ ಇದೆಯಾ, ಎಸ್. ಮತ್ತೆ ವ್ಯಾಲ್ಯೂ ಏರಿಯಾ ಶಿಫ್ಟ್ ಅನ್ನೋದಾಗಿದೆಯಾ, ನಿನ್ನೆಯ ವ್ಯಾಲ್ಯೂ ಏರಿಯಾ ಇದು, ಇವತ್ತಿನ ವ್ಯಾಲ್ಯೂ ಏರಿಯಾ ಮೇಲೆ ನಿಮಗೆ ಫಾರ್ಮ್ ಆಗಿದೆ. ಸೊ ಎರಡನೇದು ಶಿಫ್ಟ್ ಆಗಿದೆ. ಮತ್ತೆ
ರೇಂಜ್ ಎಕ್ಸ್ಟೆನ್ಷನ್ ಮೇಲ್ಗಡೆ ಆಗ್ತಾ ಇದೆಯಾ? ಎಸ್, 3 ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಹಾಗಾಗಿ ಇದು ಲಾಂಗ್ಗೆ ಒಂದು ನಮಗೆ ಆಪರ್ಚುನಿಟಿ, ಲಾಂಗ್ ಒಂದು ಆಪರ್ಚುನಿಟಿ ಸ್ನೇಹಿತರೆ. ಓಕೆ, ಮತ್ತೆ ಸೆಲ್ಲಿಂಗ್ ಸೈಡ್ ಹೇಗೆ ಸರ್ ಮಾಡೋದು? ನೆಕ್ಸ್ಟ್ ಕ್ವಶನ್. ಎಸ್, ಸೆಲ್ಲಿಂಗು ಕೂಡ ಒಂದು ನಮಗೆ ಸ್ಟ್ರಾಟಜಿ ಇದೆ. ಏನಪ್ಪಾ ಅದು ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಸೆಲ್ಲಿಂಗ್ ಟೇಲ್, ಕೊಂಬು ಫಾರ್ಮೇಶನ್, ರೈಟ್? ಕೊಂಬು ಅನ್ನೋದು ನಿಮಗೆ ಇಲ್ಲಿ ಫಾರ್ಮ್ ಆಗಿದೆ, ಕೊಂಬು ಅನ್ನೋದು ನಿಮ್ಗೆ ಇಲ್ಲಿ ಫಾರ್ಮ್ ಆಗಿದೆ, ರೈಟ್? ಸೊ ಇದು ಕನ್ಫರ್ಮೇಶನ್ ಒಂದು, ಸೆಲ್ಲಿಂಗ್ ಟೇಲ್ ಅಥವಾ ಕೊಂಬು. ಎರಡನೆಯದು ಸ್ನೇಹಿತರೆ ಯಾವುದಪ್ಪ? ಎಸ್, ವ್ಯಾಲ್ಯೂ ಏರಿಯಾ ಶಿಫ್ಟ್. ವ್ಯಾಲ್ಯೂ ಏರಿಯಾ ಶಿಫ್ಟ್ ಎರಡನೆಯದು. ಇದು ನೆನ್ನೆಯ ವ್ಯಾಲ್ಯೂ ಏರಿಯಾ, ಇವತ್ತಿನ ವ್ಯಾಲ್ಯೂ ಏರಿಯಾ ಇಲ್ಲಿ ಫಾರ್ಮ್ ಆಗಿದೆ, ಹಾಗಾಗಿ ಶಿಫ್ಟ್ ಆಗಿದೆ. ಇದು ಎರಡನೆಯ ಕನ್ಫರ್ಮೇಶನ್ ಚೆಕ್. ಮೊದಲನೆಯ ಕನ್ಫರ್ಮೇಶನ್ ಚೆಕ್. ಮೂರನೆಯ ಕನ್ಫರ್ಮೇಶನ್ ಸ್ನೇಹಿತರೆ ರೇಂಜ್ ಎಕ್ಸ್ಟೆನ್ಷನ್ ಆಗಿದೆಯಾ? ಎಸ್, ಇದು ನಿಮಗೆ ಇನಿಷಿಯಲ್ ಬ್ಯಾಲೆನ್ಸ್ ಕಿನ್ನ ಕೆಳಗಡೆ ಅನ್ನೋದು ನಿಮಗೆ ಇಲ್ಲಿ ಫಾರ್ಮ್ ಆಗಿದೆ. ಮೂರನೆಯ ಕನ್ಫರ್ಮೇಶನ್ ರೇಂಜ್ ಎಕ್ಸ್ಟೆನ್ಷನ್ ಅನ್ನೋದು ನಡೆದಿದೆ. ಇಲ್ಲಿ ಬ್ರೇಕ್ಔಟ್ ಆದ ಕೂಡಲೇ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ, ಇಲ್ಲಿ ಪೊಸಿಷನ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ನಾವು ಎಂಟ್ರಿ ಅನ್ನೋದು ಯೂಶುವಲ್ ಆಗಿ ಈ ಬ್ರೇಕ್ಔಟ್ ಆದ ಕೂಡಲೇ ನಾವು ಎಂಟರ್ ಅನ್ನೋದನ್ನ, ಎಂಟ್ರಿ ಪಾಯಿಂಟ್ ಅನ್ನೋದನ್ನ ಕನ್ಸಿಡರ್ ಮಾಡ್ತೇವೆ, ರೈಟ್? ಸೊ ಈ ಒಂದು ಸ್ಲೈಡ್ ನಲ್ಲಿ ಇನ್ನೊಮ್ಮೆ ಕ್ವಿಕ್ ಆಗಿ ಸಮ್ಮರೈಸ್ ಮಾಡೋಣ. ಎರಡು ವಿಧವಾದ ನಾವು ವ್ಯಾಲ್ಯೂ ಏರಿಯಾ ಶಿಫ್ಟ್ ಸ್ಟ್ರಾಟಜಿನ, ಎರಡು ಮೆಥಡ್ಸ್ ನ ಕಲ್ತಿದ್ದೀವಿ. ಒಂದು ಲಾಂಗ್ ಹೇಗೆ ಆಪರ್ಚುನಿಟಿನ ಮಾಡೋದು, ಇನ್ನೊಂದು ಶಾರ್ಟ್ ಆಪರ್ಚುನಿಟಿ ಹೇಗೆ ನಾವು ಇದನ್ನ ಕ್ಯಾಪ್ಚರ್ ಮಾಡ್ಬೋದು, ರೈಟ್? ಶಾರ್ಟ್ ಆಪರ್ಚುನಿಟಿನ ಹೇಗೆ ನಾವು ಕ್ಯಾಪ್ಚರ್ ಮಾಡಬಹುದು ಅನ್ನೋದನ್ನ ನಾವು ಈ ಒಂದು ಸ್ಲೈಡ್ ನಲ್ಲಿ ಕಲ್ತಿದ್ದೇವೆ. ಕ್ವಿಕ್ ಆಗಿ ಇನ್ನೊಮ್ಮೆ ಸ್ನೇಹಿತರೆ ನಿಮಗೋಸ್ಕರ ಒಂದು ಕನ್ಫರ್ಮೇಶನ್ ಬಾಲ, ಅದು ನಿಮಗೆ ಬೈಯಿಂಗ್ ಟೇಲ್ ಅಂತೀವಿ, ಚೆಕ್. ಎರಡನೇದು ವ್ಯಾಲ್ಯೂ ಏರಿಯಾ ಶಿಫ್ಟ್, ನೆನ್ನೆಯ ಒಂದು ವ್ಯಾಲ್ಯೂ ಏರಿಯಾ ಮತ್ತೆ ಇವತ್ತಿನ ವ್ಯಾಲ್ಯೂ ಏರಿಯಾ ಮೇಲೆ ಇರೋದ್ರಿಂದ ನಂಬರ್ 2 ಚೆಕ್, ಕರೆಕ್ಟ್. ನಂಬರ್ 3 ರೇಂಜ್ ಎಕ್ಸ್ಟೆನ್ಷನ್, ಇನಿಷಿಯಲ್ ಬ್ಯಾಲೆನ್ಸ್ ಗಿನ್ನ ಮೇಲೆ ನಿಮಗೆ ಬ್ರೇಕ್ಔಟ್ ಆಗಿದೆ. ಸೊ ಹಾಗಾಗಿ ಇದು ಕೂಡ ನಮ್ಮ ಫೇವರ್ ನಲ್ಲಿದೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಇದು ಬ್ರೇಕ್ಔಟ್ ಆದ ಕೂಡಲೇ ನಿಮ್ಗೆ ಎಂಟ್ರಿ ಅನ್ನೋದನ್ನ ನಾವು ತಗೊಳ್ತೀವಿ. ಇದು ನಿಮಗೆ ಲಾಂಗ್ ಪೊಸಿಷನ್ಸ್ಗೆ ಎಂಟ್ರಿ. ಅದೇ ನೀವು ಸೆಲ್ಲಿಂಗ್ ಸೈಡ್ ಬಂದಾಗ ಕೊಂಬು, ಸೆಲ್ಲಿಂಗ್ ಟೇಲ್ ಬಂದಿದ್ಯಾ ಎ ಲೆಟರ್ ನಲ್ಲಿ? ಪಾಯಿಂಟ್ ನಂಬರ್ 1 ಕರೆಕ್ಟ್, ಚೆಕ್. ಮತ್ತೆ ಸೆಕೆಂಡ್ ಏನು, ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಗಿದೆಯಾ? ಎಸ್, ನಿನ್ನೆ ವ್ಯಾಲ್ಯೂ ಏರಿಯಾ ಇಲ್ಲಿಗೆ ಮುಗಿದಿದೆ, ಅಲ್ಲಿಂದ ಇಲ್ಲಿಗೆ ಫಾರ್ಮ್ ಆಗಿದೆ, ಹಾಗಾಗಿ ನಿಮಗೆ ವ್ಯಾಲ್ಯೂ ಏರಿಯಾ ಶಿಫ್ಟ್ ಅನ್ನೋದಾಗಿದೆ. ಸೊ ಪಾಯಿಂಟ್ ನಂಬರ್ 2 ಕರೆಕ್ಟ್. ಮತ್ತೆ ರೇಂಜ್ ಎಕ್ಸ್ಟೆನ್ಷನ್ ಒಂದು ಕೆಳಗಡೆ ಆಗಿದೆ, ಪಾಯಿಂಟ್ ನಂಬರ್ 3 ಕೂಡ ಕರೆಕ್ಟ್. ಸೊ ಇಲ್ಲಿ ನಾವು ಬ್ರೇಕ್ಔಟ್ ಆದ ಕೂಡಲೇ, ಇನಿಷಿಯಲ್ ಬ್ಯಾಲೆನ್ಸ್ ಬ್ರೇಕ್ಔಟ್ ಆದ ಕೂಡಲೇ ಕೆಳಗಡೆಗೆ ನಾವು ಎಂಟ್ರಿ ಪಾಯಿಂಟ್ ಅನ್ನೋದನ್ನ ತಗೊಳ್ತೇವೆ, ರೈಟ್? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಸ್ನೇಹಿತರೆ. ಸೆಲ್ಲಿಂಗ್ ಟೇಲ್, ನ್ಯೂಟ್ರಲ್ ಡೇ ಮತ್ತು ಟ್ರೆಂಡ್ ಡೇ, ಇದರ ಬಗ್ಗೆ ಆಲ್ರೆಡಿ ನಾವು ಕಲ್ತಿದ್ದೇವೆ ಸ್ನೇಹಿತರೆ. ಇಲ್ಲಿ ಪರ್ಪಸ್ಫುಲ್ ಆಗಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಸೆಲ್ಲಿಂಗ್ ಟೇಲ್ ಅಂತ ಒಂದು ಹಾಕಿದ್ದೇನೆ ಹೆಸರನ್ನು, ರೈಟ್? ಸೆಲ್ಲಿಂಗ್ ಟೇಲ್ ನಲ್ಲಿ ನಿಮಗೆ ನೀವು ಗಮನಿಸಿದ್ದಾದಲ್ಲಿ ಕೊಂಬು ಫಾರ್ಮೇಶನ್ ಆಗಿದೆ ಅಲ್ವಾ? ನಾವು ಇದನ್ನ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾವೇನ್ ಮಾಡಿದೀವಿ, ಅದನ್ನ ರಿನೇಮ್ ಮಾಡ್ಕೊಂಡಿದೆ, ಅದನ್ನ ಕೊಂಬು ಅಂತ ಹೇಳಿ ಪರಿಗಣಿಸ್ತೇವೆ, ಕರೆಕ್ಟ್? ಇದು ಆಕ್ಚುಲಿ ನಿಮಗೆ ನೋಡಿದ್ರೆ ನೀವು ನಾರ್ಮಲ್ ವೇರಿಯೇಷನ್ ಡೇ ಅಂತ ಕೂಡ ನಾವು ಇದನ್ನ ಕರಿತೀವಿ, ಕರೆಕ್ಟ್? ಬಟ್ ಇಲ್ಲಿ ನಾವು ಕನ್ಫ್ಯೂಸ್ ಆಗೋದು ಬೇಡ, ಇದನ್ನ ನಾವು ಸೆಲ್ಲಿಂಗ್ ಟೇಲ್ ಅಥವಾ ಕೊಂಬು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ, ಓಕೆ? ನಂತರ ನಿಮಗೆ ನೆಕ್ಸ್ಟ್ ಡೇ ಏನಪ್ಪಾ ಆಯ್ತು, ನ್ಯೂಟ್ರಲ್ ಡೇ. ಹೇಗೆ ನ್ಯೂಟ್ರಲ್ ಡೇ? ಇಲ್ಲಿ ನಿಮಗೆ ಮಾರ್ಕೆಟ್ ಇನಿಷಿಯಲ್ ಬ್ಯಾಲೆನ್ಸ್ ಮೇಲೇನೂ ಮೂವ್ಮೆಂಟ್ ಇಲ್ಲ, ಇನಿಷಿಯಲ್ ಬ್ಯಾಲೆನ್ಸ್ ಕೆಳಗಡೆನೂ ಮೂವ್ಮೆಂಟ್ ಇಲ್ಲ, ಮತ್ತೆ ವ್ಯಾಲ್ಯೂ ಏರಿಯಾ ಫಾರ್ಮೇಶನ್ ಅನ್ನೋದು ಪ್ರೀವಿಯಸ್ ಡೇ ವ್ಯಾಲ್ಯೂ ಏರಿಯಾ
ಫಾರ್ಮೇಶನ್ ಒಳಗಡೆನೆ ನಡೀತಾ ಇದೆ. ಶಿಫ್ಟ್ ಅನ್ನೋದಾಗಿಲ್ಲ, ವ್ಯಾಲ್ಯೂ ಏರಿಯಾ ಶಿಫ್ಟ್ ಅನ್ನೋದಾಗಿಲ್ಲ. ಸೊ ಹಾಗಾಗಿ ಏನಾಯ್ತು, ಇದು ನ್ಯೂಟ್ರಲ್ ಡೇ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಅದಾದ ನಂತರ ಮೂರನೇ ದಿನ ಏನಾಯ್ತು ಸ್ನೇಹಿತರೆ, ನಮಗೆ ಟ್ರೆಂಡ್ ಡೇ ಅನ್ನೋದು ಸಿಕ್ಕಿದೆ. ಸೊ ಟ್ರೆಂಡ್ ಡೇ ಹೇಗೆ, ನಿಮ್ಗೆ ಇನಿಷಿಯಲ್ ಬ್ಯಾಲೆನ್ಸ್ ಒಂದು ಕಡೆಗೆ ಬ್ರೇಕ್ಔಟ್ ಆಗಿ ನಿಮ್ಗೆ ಎಲಾಂಗೇಟೆಡ್ ಪ್ರೊಫೈಲ್ ಅನ್ನೋದು ನಮ್ಮ ಕಣ್ಣಿಗೆ ಕಾಣ ಬರ್ತದೆ. ಓಕೆ, ಸೊ ಇಲ್ಲಿ ನಾವು ಟ್ರೆಂಡ್ ಡೇ ಅಂತ ಹೇಳಿ ನಾವು ಪರಿಗಣಿಸ್ತೇವೆ. ಸೊ ಏನು ನಮ್ಮ ಡಿಸಿಷನ್, ಇದು ಈ ರೀತಿ ಒಂದು ಪ್ರೊಫೈಲ್ ನಮಗೆ ಕಣ್ಣಿಗೆ ಬಿದ್ದರೆ ನಾವು ಡಿಸಿಷನ್ ಹೇಗೆ ಮಾಡಬೇಕು? ಸಿಂಪಲ್ ಸ್ನೇಹಿತರೆ, ಒಂದು ಸೇಮ್ ನಾವೇನು ಪ್ರಿವಿಯಸ್ ಸ್ಲೈಡ್ ನಲ್ಲಿ ಕಲ್ತಿದೀವಿ, ಇಲ್ಲಿ ಕೂಡ ಮಾರ್ಕಿಂಗ್ ಮಾಡೋಣ. ಪಾಯಿಂಟ್ ನಂಬರ್ 1, ಕೊಂಬು ಬಂದಿದೆಯಾ, ಚೆಕ್. ಸೆಕೆಂಡ್ ಡೇ ಏನು ಆಕ್ಟಿವಿಟಿ ಇಲ್ಲ, ಓಕೆ, ನೋ ಪ್ರಾಬ್ಲಮ್. ಥರ್ಡ್ ಡೇ, ಎಸ್, ಟ್ರೆಂಡ್ ಡೇ ಏನಾಗಿದೆ, ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಗಿದೆಯಾ, ಈ 2 ದಿನಗಳ ವ್ಯಾಲ್ಯೂ ಏರಿಯಾಕಿನ ಕೆಳಗಡೆ ನಮಗೆ ಇಲ್ಲಿ ಫಾರ್ಮ್ ಆಗಿದೆಯಾ, ಎಸ್. ಸೊ 2, ಪಾಯಿಂಟ್ ನಂಬರ್ 2, ವ್ಯಾಲ್ಯೂ ಏರಿಯಾ ಶಿಫ್ಟ್, ಚೆಕ್. ಮತ್ತೆ ಇನಿಷಿಯಲ್ ಬ್ಯಾಲೆನ್ಸ್ ಆರ್ ರೇಂಜ್ ಎಕ್ಸ್ಟೆನ್ಷನ್, ಓಕೆ, ನಡೆದಿದೆಯಾ, ಎಸ್. ಡಿ ಪೀರಿಯಡ್ ನಲ್ಲಿ ಬ್ರೇಕ್ಔಟ್ ಆಗಿದೆ ಕೆಳಗಡೆಗೆ. ಸೊ ಪಾಯಿಂಟ್ ನಂಬರ್ 3, ರೇಂಜ್ ಎಕ್ಸ್ಟೆನ್ಷನ್ ನಡೆದಿದೆಯಾ ಟುವರ್ಡ್ಸ್ ಡೌನ್ ಸೈಡ್, ಎಸ್, ನಡೆದಿದೆ. ಸೊ ಹಾಗಾಗಿ ಏನ್ ಮಾಡ್ತೀವಿ ನಾವು, ಇಲ್ಲಿ ಬ್ರೇಕ್ಔಟ್ ಆದ ಕೂಡಲೇ ಶಾರ್ಟ್ ಪೊಸಿಷನ್ಸ್ ಕ್ರಿಯೇಟ್ ಮಾಡ್ತೀವಿ. ಆಮ್ ಐ ರೈಟ್? ಶಾರ್ಟ್ ಪೊಸಿಷನ್ಸ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಸಿಂಪಲ್, ರೈಟ್? ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಬೈಯಿಂಗ್ ಆಪರ್ಚುನಿಟಿ ಸ್ನೇಹಿತರೆ, ನಾವು ಈಗ ಸೆಲ್ಲಿಂಗ್ ಆಪರ್ಚುನಿಟೀಸ್ ಹೇಗೆ ನಾವು ಐಡೆಂಟಿಫೈ ಮಾಡೋದು, ಅದೇ ತರ ಬೈಯಿಂಗ್ ಆಪರ್ಚುನಿಟೀಸ್ ನ ಐಡೆಂಟಿಫೈ ಮಾಡೋಣ. ಓಕೆ, ಈ ಪಕ್ಕದಲ್ಲಿ ಕಾಣುವಂತ ನಿಮಗೆ ಸ್ಲೈಡ್ ನಲ್ಲಿ ನಾವು ಬೈಯಿಂಗ್ ಟೇಲ್ ಅಂತ ಹಾಕಿದೀವಿ. ಇದನ್ನ ನಾವು ಟ್ರೆಂಡ್ ಡೇ ಅಂತ ಕೂಡ ನಾವು ಆಲ್ರೆಡಿ ಕರೆದಿದ್ದೇವೆ. ದಿಸ್ ಇಸ್ ನಥಿಂಗ್ ಬಟ್ ಈ ಸೇಮ್ ಪ್ರೊಫೈಲ್ ಸ್ನೇಹಿತರೆ, ಇಲ್ಲಿ ಏನ್ ನಿಮಗೆ ಕಾಣ್ತಾ ಇದೆಯಲ್ಲ ಪ್ರೊಫೈಲ್, ಅದೇ ಕಂಟಿನ್ಯೂಯೇಷನ್. ಅದಾದ ನಂತರ ಇದು ಟ್ರೆಂಡ್ ಅನ್ನೋದು ಹೇಗೆ ಚೇಂಜ್ ಆಗಿದೆ ಅನ್ನೋದು ನಿಮಗೆ ಕಂಟಿನ್ಯೂಯೇಷನ್. ಇದು ನೋಡಿದ್ರೆ ಈ ಲೆಫ್ಟ್ ಅಲ್ಲಿ ಇರೋ ಪ್ರೊಫೈಲ್ ಇದು ಎರಡು ಒಂದೇನೆ, ಬಟ್ ಟ್ರೆಂಡ್ ಅನ್ನೋದು ಚೇಂಜ್ ಆಗಿದೆ. ಇಲ್ಲಿ ಸೆಲ್ಲಿಂಗ್ ಆಪರ್ಚುನಿಟಿ ತಗೊಂಡ್ವಿ, ನೆಕ್ಸ್ಟ್ ಏನ್ ಮಾಡ್ಬೇಕು, ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದೆ ನಮ್ಗೆ. ಹಾಗಾಗಿ ಇದು ಒಂದು ಒಳ್ಳೆಯ ಉದಾಹರಣೆ. ಇದೆಲ್ಲ ಲೇಟೆಸ್ಟ್ ಹೊಸದಾಗಿ ನಡೆದಿರುವಂತ ಟ್ರೇಡಿಂಗ್ ಎಕ್ಸಾಂಪಲ್ ಸ್ನೇಹಿತರೆ. ಓಕೆ, ರೈಟ್? ಸೊ ಇಲ್ಲಿ ನೀವು ನೋಡಿದ್ರೆ ಬೈಯಿಂಗ್ ಟೇಲ್ ಅನ್ನೋದು ಜಿ ಪೀರಿಯಡ್ ನಲ್ಲಿ ನಿಮಗೆ ಫಾರ್ಮ್ ಆಗಿದೆ, ಕರೆಕ್ಟ್? ಬೈಯಿಂಗ್ ಟೇಲ್ ಅನ್ನೋದು ನಿಮಗೆ ಜಿ ಪೀರಿಯಡ್ ಅಲ್ಲಿ ಫಾರ್ಮೇಶನ್ ಆಗಿದೆ. ಇಲ್ಲಿ ಗಮನಿಸಿದ ಸ್ನೇಹಿತರೆ, ನಿಮಗೆ ಬೈಯಿಂಗ್ ಟೇಲ್ ಜಿ ಪೀರಿಯಡ್ ನಲ್ಲಿ ಫಾರ್ಮ್ ಆಗಿದೆ. ಸೊ ಬಾಲ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಬಾಲ. ಸೊ ಫಸ್ಟ್ ಪಾಯಿಂಟ್ ಚೆಕ್, ಮತ್ತೆ ನೆಕ್ಸ್ಟ್ ಡೇ ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಗಿದೆಯಾ, ಇದು ಪ್ರೀವಿಯಸ್ ಡೇ ವ್ಯಾಲ್ಯೂ ಏರಿಯಾ ಇಲ್ಲಿದೆ, ಇಲ್ಲಿ ನಿಮಗೆ ನೆಕ್ಸ್ಟ್ ಡೇ ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಗಿದೆ. ಸೊ ವ್ಯಾಲ್ಯೂ ಏರಿಯಾ ಶಿಫ್ಟ್ ಪಾಯಿಂಟ್ ಚೆಕ್ ನಮ್ಮ ಫೇವರ್ ನಲ್ಲಿದೆ. ಮತ್ತೆ ನಿಮಗೆ ಇನಿಷಿಯಲ್ ಬ್ಯಾಲೆನ್ಸ್ ರೇಂಜ್ ಎಕ್ಸ್ಟೆನ್ಷನ್ ಆಗಿದೆಯಾ, ಎಸ್, ರೇಂಜ್ ಎಕ್ಸ್ಟೆನ್ಷನ್ ಅನ್ನೋದಾಗಿದೆ. ಸೊ ಹಾಗಾಗಿ ಇಲ್ಲಿ ಬ್ರೇಕ್ಔಟ್ ಆದ ಕೂಡಲೇ ಸಿ ಪೀರಿಯಡ್ ನಲ್ಲಿ ಬ್ರೇಕ್ಔಟ್ ಆಗಿದೆ. ಸಿ ಪೀರಿಯಡ್ ಬ್ರೇಕ್ಔಟ್ ಆದ ಕೂಡಲೇ ನಾವು ಲಾಂಗ್ ಆಪರ್ಚುನಿಟಿ ಅನ್ನೋದನ್ನ ನಾವು ಹೊಂದಿರ್ತೇವೆ, ರೈಟ್? ಸೊ ಅದೇ ರೀತಿಯಲ್ಲಿ ನಿಮ್ಗೆ ನೀವು ನೋಡಿದ್ರೆ ಈ ಟ್ರೇಡ್ ಅನ್ನೋದು ಮತ್ತೆ ಅಗೇನ್ ಈ ವ್ಯಾಲ್ಯೂ ಏರಿಯಾ ಒಳಗಡೆ ನಿಮಗೆ ನಡೀತಾ ಇದೆ. ಸೊ ವ್ಯಾಲ್ಯೂ ಏರಿಯಾ ಶಿಫ್ಟ್ ಅನ್ನೋದು ನಡೆದಿಲ್ಲ, ಓಕೆ, ಅದೇ ರೇಂಜ್ ಅಲ್ಲಿ ಇರುತ್ತೆ. ಬಟ್ ನೆಕ್ಸ್ಟ್ ಡೇ ನಿಮಗೆ ವ್ಯಾಲ್ಯೂ ಏರಿಯಾ ಶಿಫ್ಟ್ ಅನ್ನೋದನ್ನು ನಡೆದಿಲ್ಲ, ಬಟ್ ರೇಂಜ್ ಎಕ್ಸ್ಟೆನ್ಷನ್ ಅನ್ನೋದು ನಡೆದಿದೆ. ಸೊ ಹಾಗಾಗಿ ನಮಗೆ ಲಾಂಗ್ ಹೋಗುವ ಆಪರ್ಚುನಿಟೀಸು ಕಡಿಮೆ ಇದೆ. ಓಕೆ, ರೈಟ್? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಈಗೆಲ್ಲ ನಾವು ಕಲ್ತಿದೀವಿ ಸ್ನೇಹಿತರೆ, ಒಂದು ಸ್ಟ್ರಾಟಜಿಸ್ ಸಿಂಪಲ್ ಆಗಿ ಆ ಸ್ಟ್ರಕ್ಚರ್ ನ ಐಡೆಂಟಿಫೈ ಮಾಡಿ, ಟೈಪ್ ಆಫ್ ಡೇಸ್ ನ ಐಡೆಂಟಿಫೈ ಮಾಡಿ, ಒಂದು 3 ಪಾಯಿಂಟ್ ನ ನಾವು ಫೋಕಸ್ ಮಾಡಿ
ಆ ಬೇಸಿಸ್ ಮೇಲೆ ಒಂದು ಪ್ರಿಡಿಕ್ಷನ್ ಟೇಬಲ್ ಅನ್ನೋದನ್ನ ಫಾರ್ಮ್ ಮಾಡ್ಕೋಬಹುದು. ಏನಪ್ಪಾ ಪ್ರಿಡಿಕ್ಷನ್ ಟೇಬಲ್ ಅಂದ್ರೆ, ಇದು ಒಂದು ಟೇಲ್ಸ್ ಆರ್ ಎಕ್ಸೆಸ್. ಓಕೆ, ಬೈಯಿಂಗ್ ಟೇಲ್ ಫಾರ್ಮ್ ಆಯ್ತು, ಇದು ಆ ಪರ್ಟಿಕ್ಯುಲರ್ ಡೇಗೆ ಸ್ನೇಹಿತರೆ ಬೈಯಿಂಗ್ ಟೇಲ್ ಫಾರ್ಮೇಶನ್ ಆಯ್ತು. ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಯ್ತಾ? ಎಸ್, ವ್ಯಾಲ್ಯೂ ಏರಿಯಾ ಶಿಫ್ಟ್ ಆಯ್ತು. ನೆಕ್ಸ್ಟ್ ರೇಂಜ್ ಎಕ್ಸ್ಟೆನ್ಷನ್ ಮೇಲ್ಗಡೆಗಿದೆಯಾ ಅಪ್ ಟ್ರೆಂಡ್ಗೆ? ಎಸ್. ಅವತ್ತಿನ ಮಾರ್ಕೆಟ್ ಟ್ರೆಂಡ್ ಏನಂತ ನಾವು ಪರಿಗಣಿಸಬಹುದು? ಬೈ ಮೋಡ್. ನೆಕ್ಸ್ಟ್ ಸೆಲ್ಲಿಂಗ್ ಟೇಲ್ ಫಾರ್ಮ್ ಆಯ್ತು, ಆದ್ರೆ ವ್ಯಾಲ್ಯೂ ಏರಿಯಾ ಶಿಫ್ಟ್ ಬಂದು ಮೇಲೆ ಫಾರ್ಮ್ ಆಯ್ತು, ರೇಂಜ್ ಎಕ್ಸ್ಟೆನ್ಷನ್ ಮೇಲ್ಗಡೆಗೆ ಹೋಯ್ತು, ಆವಾಗ ಕೂಡ ನಾವು ಅದನ್ನ ಬೈ ಮೋಡ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇನ್ನೊಂದು ಮೆಥಡ್, ಇನ್ನೊಂದು ಸ್ಟ್ರಕ್ಚರ್, ಡೌನ್ ಟ್ರೆಂಡ್. ಈ ಎಕ್ಸೆಸ್ ಅನ್ನೋದೇನಿದೆ ನಿಮಗೆ ಕೆಳಗಡೆಗೆ ತೋರಿಸ್ತಾ ಇದೆ, ರೈಟ್? ಸೆಲ್ಲಿಂಗ್ ಟೇಲ್. ಓಕೆ, ನಂತರ ಅಪ್ ಟ್ರೆಂಡ್, ವ್ಯಾಲ್ಯೂ ಶಿಫ್ಟ್ ಅನ್ನೋದು ಅಪ್ ಟ್ರೆಂಡ್ ಕಡೆಗೆ ಹೋಯ್ತು. ನಂತರ ರೇಂಜ್ ಎಕ್ಸ್ಟೆನ್ಷನ್ ಅನ್ನೋದು ನ್ಯೂಟ್ರಲ್ ಆಗಿದೆ. ಆವತ್ತಿನ ದಿನ ಏನಾಗ್ತೀವಿ ನಾವು? ಸೈಲೆಂಟ್ ಆಗಿ ಕೂತ್ಕೋಬೇಕು. ನ್ಯೂಟ್ರಲ್ ಮೋಡ್, ನೋ ಟ್ರೇಡ್ಸ್, ಕೀಪ್ ಕ್ವೈಟ್, ಕೀಪ್ ಸೈಲೆಂಟ್, ಸಿಂಪಲ್. ಓಕೆ, ನಾಟ್ ಎವ್ರಿ ಡೇ ಇಸ್ ಅ ಟ್ರೇಡಿಂಗ್ ಡೇ. ಪ್ಲೀಸ್ ರಿಮೆಂಬರ್ ದಟ್. ನಮಗೆ ಆಪರ್ಚುನಿಟಿ ಬಂದಾಗ ನಮ್ಮ ಟರ್ಮ್ಸ್ ಕಂಡೀಷನ್ಸ್ ಪ್ರಕಾರ ಮಾರ್ಕೆಟ್ ನಡೀತಾ ಇದೆ ಅಂದ್ರೆ ಆವತ್ತು ಮಾತ್ರ ನಾವು ಎಂಟರ್ ಆಗ್ಬೇಕು. ಆಸ್ ಐ ಟೋಲ್ಡ್ ಯು, ಇದಕ್ಕೆ ಮುಂಚಿನ ಸ್ಲೈಡ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ನಾವು ಬಿಗ್ ಟ್ರೇಡರ್ಸ್ ಜೊತೆಗೆ ನಾವು ಏನಾದರೂ ಟ್ರೇಡ್ ಮಾಡಿದ್ರೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ರೆ ಫಾಲೋ ದಟ್ ರೂಲ್, ರೈಟ್? ಡೈಲಿ ನಾನು ದುಡ್ಡು ಮಾಡ್ಬೇಕು ಮಾರ್ಕೆಟ್ ಅಲ್ಲಿ, ಡೈಲಿ ನಾನು ದುಡ್ಡನ್ನು ಗಳಿಸಬೇಕು ಅನ್ನೋದು ಸಾಧ್ಯವಿಲ್ಲ ಸ್ನೇಹಿತರೆ. ಓಕೆ, ವಿ ಹ್ಯಾವ್ ಟು ಬಿ ಮೋರ್ ಮೆಚ್ಯೂರ್ಡ್. ಇಫ್ ಐ ಹ್ಯಾವ್ ಟು ಫಾಲೋ ಇನ್ಸ್ಟಿಟ್ಯೂಷನಲ್ ಮೆಥಡಾಲಜೀಸ್, ದೆನ್ ಐ ಹ್ಯಾವ್ ಟು ಬಿ ಫರ್ಮ್. ನನ್ನ ಮೈಂಡ್ ಏನಿದೆ, ಮೈಂಡ್ ಸೆಟ್ ಏನಿದೆ, ಫರ್ಮ್ ಆಗಿ ಇಟ್ಕೋಬೇಕು. ನನ್ನ ಕಾನ್ಸೆಪ್ಟ್ಸ್ ಏನಿದೆ, ಆ ಕಾನ್ಸೆಪ್ಟ್ಸ್ ನ ನಾವು ಫಾಲೋ ಮಾಡ್ಬೇಕು. ನನ್ನ ರೂಲ್ಸ್ ಏನಿದೆ, ಆ ರೂಲ್ ನ ಫಾಲೋ ಮಾಡ್ಬೇಕು. ನಾನು ಬ್ರೇಕ್ ಮಾಡಬಾರ್ದು ಯಾವುದೇ ಕಾರಣಕ್ಕಾಗೂ. ಅದನ್ನ ಗಮನವಿರಲಿ ಸ್ನೇಹಿತರೆ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಟ್ರೆಂಡ್ ಪ್ರಿಡಿಕ್ಷನ್ ಟೇಬಲ್. ನೆಕ್ಸ್ಟ್ ಸೆಲ್ಲಿಂಗ್ ಟೇಲ್, ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ಶಿಫ್ಟ್ ಅನ್ನೋದು ನ್ಯೂಟ್ರಲ್ ಆಗಿದೆ. ಓಕೆ, ನಂತರ ರೇಂಜ್ ಎಕ್ಸ್ಟೆನ್ಷನ್ ನಿಮಗೆ ಡೌನ್ ಟ್ರೆಂಡ್ ಅನ್ನೋದು ಕಾಣಿಸ್ತಾ ಇದೆ. ನಾವು ಪ್ರೀವಿಯಸ್ ಎಕ್ಸಾಂಪಲ್ ನಲ್ಲಿ, ಪ್ರೀವಿಯಸ್ ಸ್ಲೈಡ್ ನಲ್ಲಿ ನೀವು ಒಂದು ಫ್ಯೂ ಸೆಕೆಂಡ್ಸ್ ರಿವೈಂಡ್ ಮಾಡಿ ನೋಡಿದ್ರೆ ನಿಮಗೆ ಕಾಣುತ್ತದೆ. ಇಫ್ ಯು ಗೋ ಬ್ಯಾಕ್ 30 or 60 seconds back, you can see this. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಒಂದು ಸೆಲ್ಲಿಂಗ್ ಟೇಲ್ ಬಂತು, ಕೊಂಬು ಬಂತು, ಮತ್ತೆ ನೆಕ್ಸ್ಟ್ ಡೇ ನ್ಯೂಟ್ರಲ್ ಡೇ ಇತ್ತು. ಅದಾದ ನಂತರ ನಿಮಗೆ ಡೌನ್ ಟ್ರೆಂಡ್ ಅಂದ್ರೆ ರೇಂಜ್ ಎಕ್ಸ್ಟೆನ್ಷನ್ ಅನ್ನೋದು ನಿಮಗೆ ಕೆಳಗಡೆ ಬಂತು. ಓಕೆ, ಆವಾಗ ನಾವು ಸೆಲ್ ಮೋಡ್ ಅನ್ನೋದನ್ನ ನಾವು ಪರಿಗಣಿಸಬಹುದು. ನೆಕ್ಸ್ಟ್ ಅಪ್ ಟ್ರೆಂಡ್, ಎಕ್ಸೆಸ್, ಇದು ಕೂಡ ನಾವು ಡಿಸ್ಕಸ್ ಮಾಡಿದೀವಿ. ಮಾರ್ಕೆಟ್ ಬೈಯಿಂಗ್ ಟೇಲ್ ಬರ್ತದೆ. ಓಕೆ, ಅದ ನಂತರ ನಿಮಗೆ ವ್ಯಾಲ್ಯೂ ಏರಿಯಾ ಶಿಫ್ಟ್ ಅನ್ನೋದು ಡೌನ್ ಟ್ರೆಂಡ್ ಇರ್ತದೆ. ಓಕೆ, ನಂತರ ರೇಂಜ್ ಎಕ್ಸ್ಟೆನ್ಷನ್ ಸಹ ನಿಮಗೆ ಡೌನ್ ಟ್ರೆಂಡ್ ಸೈಡ್ ಇದ್ರೆ ನಿಮಗೆ ಅದು ಸೆಲ್ ಮೋಡ್ ಅನ್ನೋದು ಒಂದು ಆಪರ್ಚುನಿಟಿ, ನಾವು ಅದನ್ನ ಉಪಯೋಗಿಸ್ಕೋಬಹುದು. ಓಕೆ ಸ್ನೇಹಿತರೆ, ಸರ್ ಇಷ್ಟು ಸಿಂಪಲ್ ಆಗಿದೆಯಾ ಮಾರ್ಕೆಟ್ ಪ್ರೊಫೈಲ್, ಇಷ್ಟು ಈಸಿನಾ ಸರ್ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ಬೋದು ಈ ಟೇಬಲ್ ನೆಲ್ಲ ನೋಡಿದ ಕೂಡಲೇ. ಬಟ್ ಒಂದು ವಿಚಾರ ಗಮನವಿರಲಿ ಸ್ನೇಹಿತರೆ, ನಾವು ಯಾವುದೇ ಒಂದು ಡಿಸ್ಕಷನ್ ಈಗ ಮಾಡ್ತಾ ಇದೀವಲ್ಲ, ಇದು ಮಾರ್ಕೆಟ್ ಪ್ರೊಫೈಲ್ ಅನ್ನೋ ಒಂದು ಸಬ್ಜೆಕ್ಟು ಒಂದು ಸಮುದ್ರ ನೀರಿನ ರೀತಿ. ಅದರಲ್ಲಿ ನಾವು ಕಲಿತಾ ಇರುವಂಥದ್ದು ಒಂದು ಬಕೆಟ್ ಅಷ್ಟು ನೀರು. ಓಕೆ, ಯು ಕುಡ್ ಇಮ್ಯಾಜಿನ್, ರೈಟ್? ಸೊ ನಾನು ಇದನ್ನ ಇಮಿಡಿಯೇಟ್ ಆಗಿ ಆಲ್ರೆಡಿ ನಾನು ಇಂಪ್ಲಿಮೆಂಟ್ ಮಾಡಿ ಸರ್ ನಾನು ದುಡ್ಡು ಮಾಡ್ಲಿಕ್ಕೆ ಕೂತ್ಕೊಳ್ತೀನಿ ಅನ್ನೋದು ಆಗೋದಿಲ್ಲ. ಎಸ್, ಬಟ್ ಮಾಡಬಹುದು. ಬಟ್ ಪ್ರಾಕ್ಟೀಸ್ ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ, ರೈಟ್? ಮಾರ್ಕೆಟ್ ಪ್ರೊಫೈಲ್ ನಾವು ಆಗಲೇ ಡಿಸ್ಕಸ್ ಮಾಡಿದೆ. ತುಂಬಾ ಸೊಗಸಾದ ಒಂದು ಸಬ್ಜೆಕ್ಟ್, ಸೂಪರ್ ಸಬ್ಜೆಕ್ಟ್. ನೀವು ಇದರಲ್ಲಿ ಇನ್ವಾಲ್ವ್ ಆಗಿ ಕಂಪ್ಲೀಟ್ ನಿಮ್ಮ ಮೈಂಡ್ ಸೆಟ್ ಅಂಡ್ ಯುವರ್ ಎಮೋಷನ್ಸ್ ಮತ್ತೆ ಇನ್ವಾಲ್ವ್ಮೆಂಟ್ 100% ನೀವು ಮಾರ್ಕೆಟ್ ಪ್ರೊಫೈಲ್ ಮೇಲೆ ನೀವು ಇಟ್ಟು ಕಲ್ತ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟೇ ಮಾರ್ಕೆಟ್ ನಲ್ಲಿ
ಲಾಂಗ್ ರನ್ ಅಲ್ಲಿ ನೀವು you can stay back. Simple. This is out of my experience I'm saying this, right? Let's now move on to the next slide. Now, strategies for poor low and poor high. So poor low, poor high ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೇವೆ, ಕರೆಕ್ಟ್? poor low, poor high ಬಗ್ಗೆ ನಾವು we have discussed. poor low ಅಂದ್ರೆ ಏನು, poor high ಅಂದ್ರೆ ಏನು, ರೈಟ್? ಸೊ ಅದರ ಬಗ್ಗೆ ನಾವು ಆ ಒಂದು ಪೋರ್ ಲೋ ಮತ್ತು ಪೋರ್ ಹೈನ ಉಪಯೋಗಿಸಿ ಸ್ಟ್ರಾಟಜೀಸ್ ಹೇಗೆ ನಾವು ಕ್ರಿಯೇಟ್ ಮಾಡಿ ಅದನ್ನ ನಮ್ಮ ಟ್ರೇಡಿಂಗ್ ನಲ್ಲಿ ಹೇಗೆ ಅಡಾಪ್ಟ್ ಮಾಡಬಹುದು ಅನ್ನೋದು ಮುಂಬರುವ ಸ್ಲೈಡ್ ನಲ್ಲಿ ಕಲಿಯೋಣ ಸ್ನೇಹಿತರೆ. ನಿಮಗೆ ಇಲ್ಲಿವರೆಗೆ ನಾನು ಶೇರ್ ಮಾಡಿದಿರುವಂತ ಇನ್ಫಾರ್ಮೇಶನ್ ಇಷ್ಟವಾದಲ್ಲಿ ಸ್ನೇಹಿತರೆ ಇಮಿಡಿಯೇಟ್ ಆಗಿ ಲೈಕ್ ಮಾಡಿ ವಿಡಿಯೋನ, ಮತ್ತೆ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಸ್ ಅನ್ನು ಕೂಡ ಹಾಕಿ, ಮತ್ತೆ ಈ ವಿಡಿಯೋನ ಸಾಕಷ್ಟು ಟ್ರೇಡರ್ಸ್ ಶೇರ್ ಮಾಡಿ. ಲೆಟ್ಸ್ ನೌ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ ಸ್ನೇಹಿತರೆ, ಈ ಒಂದು ಚಾರ್ಟ್ ನಲ್ಲಿ ನೀವು ಗಮನಿಸಬಹುದು, ಇದು ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ಯೂಸ್ ಮಾಡಿರುವಂತ ಸ್ಕ್ರೀನ್ ಶಾಟ್ ತಗೊಂಡಿರುವಂತ ಚಾರ್ಟ್ ಇದು. ಅಫ್ಕೋರ್ಸ್ TPO ಲೆಟರ್ಸ್ ನಿಮ್ಗೆ ಅಷ್ಟೊಂದು ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇರ್ಬೋದು, ಯಾಕಂದ್ರೆ ನಾವು ಯೂಸ್ ಮಾಡೋದು ಪ್ರೈಸ್ ರೇಂಜ್ ಬೇಸ್ಡ್ TPOs. ಸೊ ಇಲ್ಲಿ ನಮ್ಮ ಒಂದು ಸಾಫ್ಟ್ವೇರ್ ನಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ನಾವು ಮೈಕ್ರೋ ಫಾಂಟ್ಸ್ ಈವನ್ ಅಪ್ ಟು ಮೈನ್ಯೂಟ್ ಲೆವೆಲ್ ಕೂಡ ನಾವು TPO ಲೆಟರ್ಸ್ ನ ಸ್ಪಷ್ಟವಾಗಿ ಕಾಣಬಹುದು. ಅಫ್ಕೋರ್ಸ್ ಇಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ತೆಗೆದಿರೋದ್ರಿಂದ ಅಷ್ಟು ಸ್ಪಷ್ಟತೆ ಕಾಣದೇ ಇರಬಹುದು, ಬಟ್ ನಿಮ್ಗೆ ಸ್ಕ್ರೀನ್ ನಲ್ಲಿ ಫುಲ್ ಸ್ಕ್ರೀನ್ ಚಾರ್ಟ್ ನಲ್ಲಿ ನಾವು ತಗೊಂಡಾಗ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಕಾಣ್ತದೆ ಸ್ನೇಹಿತರೆ. ಓಕೆ, ಇಲ್ಲಿ ನಾವು ಲಾರಸ್ ಲ್ಯಾಬ್ 30 ಮಿನಿಟ್ಸ್ ಚಾರ್ಟ್ ನಾವು ತಗೊಂಡಿದ್ದೀವಿ. ನೀವು ಗಮನಿಸಿದಲ್ಲಿ ಒಂದು AB ಪವರ್ ಹೈ ಅನ್ನೋದೊಂದು ಫಾರ್ಮ್ ಆಗಿದೆ. ಓಕೆ, ನೀವು ಕೇಳಬಹುದು ಸರ್ ಏನ್ ಸರ್ ಇದು AB ಪವರ್ ಹೈ, ನೀವು ಬರೀ ಪವರ್ ಹೈ ಅಂದ್ರೆ AB ಪವರ್ ಬಗ್ಗೆ ಹೇಳಿಲ್ಲ. AB ಪವರ್ ಹೈ ಅಂದ್ರೆ ಸ್ನೇಹಿತರೆ, ಪವರ್ ಹೈ ಅನ್ನೋದು AB ಲೆಟರ್ ಇನ್ವಾಲ್ವ್ ಆಗಿದ್ರೆ, ಕೊಂಬಲ್ಲಿ AB ಲೆಟರ್ ಇನ್ವಾಲ್ವ್ ಆಗಿದ್ರೆ ಅದನ್ನ ನಾವು AB ಪವರ್ ಹೈ ಅಂತ ಹೇಳಿ ಕರಿತೇವೆ. ಓಕೆ, AB ಲೆಟರ್ನ ನಾವು ಇನ್ವಾಲ್ವ್ ಆಗಿದ್ರೆ, AB ಲೆಟರ್ ಇನ್ವಾಲ್ವ್ ಆಗಿದ್ರೆ ಅದನ್ನ ನಾವು AB ಪವರ್ ಹೈ ಅಂತ ನಾವು ಕರಿತೇವೆ. ರೈಟ್, ಕ್ಲಿಯರ್? ಸೊ ಇಲ್ಲಿ ನಮಗೆ 11th ಜೂನ್ AB ಪವರ್ ಹೈ ಅನ್ನೋದು ಫಾರ್ಮ್ ಆಗಿದೆ, ಬಟ್ 12th and 13th ಮಾರ್ಕೆಟ್ ಆ AB ಪವರ್ ಹೈ ಅನ್ನೋದು ಕ್ಲಿಯರ್ ಮಾಡಿಲ್ಲ. ಸೊ ನಾವೇನ್ ಮಾಡ್ತೀವಿ, 12th ಇಟ್ ಇಸ್ ಎ ಗುಡ್ ಆಪರ್ಚುನಿಟಿ, ಎಂಡ್ ಆಫ್ ದ ಡೇ ನಾವೇನ್ ಮಾಡ್ತೀವಿ, 12th ಎಂಡ್ ಆಫ್ ದ ಡೇ ಶಾರ್ಟ್ ಪೊಸಿಷನ್ ಅನ್ನೋದನ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ. ಶಾರ್ಟ್ ಪೊಸಿಷನ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ಯಾವ ಲೆವೆಲ್ ನಲ್ಲಿ ಅಂದ್ರೆ ಅರೌಂಡ್ 440 ಲೆವೆಲ್ ನಲ್ಲಿ ಒಂದು ಶಾರ್ಟ್ ಪೊಸಿಷನ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ಓಕೆ, ಯಾಕೆ? ಸಿಂಪಲ್ ಆಗಿ ಲಾಜಿಕ್ ತಿಳ್ಕೊಳ್ಳಿ ಸ್ನೇಹಿತರೆ, ಕಾಂಪ್ಲಿಕೇಟ್ ಮಾಡೋದು ಬೇಡ. AB ಪವರ್ ಹೈ ಬಂದಾಗ ಅಥವಾ ಪವರ್ ಹೈ ಬಂದಾಗ ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ಅದೇ ಏನಾದ್ರೂ ಮಾರ್ಕೆಟ್ ಆ ಲೆವೆಲ್ ನ ಕ್ಲಿಯರ್ ಮಾಡ್ತು ಅಂದ್ರೆ ಆ ಒಂದು ಪವರ್ ಹೈ ಅಥವಾ ಪವರ್ ಲೋ ಇಂಪಾರ್ಟೆನ್ಸ್ ನ ಕಳ್ಕೊಳ್ಳುತ್ತೆ. ಸೊ ಬಟ್ ನೆಕ್ಸ್ಟ್ ಡೇ ಸಪೋಸ್ ಅದು ಕ್ಲಿಯರ್ ಮಾಡಿಲ್ಲ, ಎಂಡ್ ಆಫ್ ದ ಡೇ ತನಕ ಅದು ಕ್ಲಿಯರ್ ಮಾಡಿಲ್ಲ ಅಂದ್ರೆ ಬಂದಿರುವಂತ ಈ AB ಪವರ್ ಹೈ ಅಥವಾ ಪವರ್ ಹೈ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ ನಿಮ್ಗೆ ಮಾರ್ಕೆಟ್. ಈ ಒಂದು ಲೆವೆಲ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಬಿಹೇವ್ ಮಾಡುತ್ತೆ. ನೀವು ಗಮನಿಸಬಹುದು ಇಲ್ಲಿ 13th ಜೂನ್ ಅಲ್ಲಿ ಕೂಡ ನಿಮಗೆ ಒಂದು ಪವರ್ ಲೋ ಅನ್ನೋದೊಂದು ಫಾರ್ಮ್ ಆಗಿದೆ. ಓಕೆ, 13th ಜೂನ್ ಒಂದು ಪವರ್ ಲೋ ಫಾರ್ಮ್ ಆಗಿದೆ, ಬಟ್ ವೆರಿ ನೆಕ್ಸ್ಟ್ ಡೇ ಅದು ಕ್ಲಿಯರ್ ಆಗಿದೆ. ಸೊ ಇಟ್ ಲಾಸ್ಟ್ ಇಟ್ಸ್ ಇಂಪಾರ್ಟೆನ್ಸ್. ಮತ್ತೆ ನಿಮಗೆ 18th ಜೂನ್ ಒಂದು ಪವರ್ ಲೋ ಆಗಿದೆ, ಅದಾದ ನಂತರ ಮತ್ತೆ 20th ಜೂನ್, ಇದೆಲ್ಲಾನು ನೀವು ಗಮನಿಸಿದ್ರೆ ಸ್ನೇಹಿತರೆ ವೆರಿ ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ಅದು ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ಅದರ ಒಂದು ಇಂಪಾರ್ಟೆನ್ಸ್ ನ ಕಳ್ಕೊಂಡಿದೆ. ಓಕೆ, ಸೊ ಇಲ್ಲಿ ನಾನು ಎಂಟರ್ ಆದೆ, ಮತ್ತೆ ನೆಕ್ಸ್ಟ್ ನನ್ನ ರೆಫರೆನ್ಸ್ ಪಾಯಿಂಟ್ ಯಾವ್ದಪ್ಪ ಇತ್ತು ಅಂದ್ರೆ ಇಲ್ಲಿ ಒಂದು ಸಿಂಗಲ್ ಪ್ರಿಂಟ್. ಸೊ ಸಿಂಗಲ್ ಪ್ರಿಂಟ್ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಮುಂಬರುವ ವಿಡಿಯೋಸ್ ನಲ್ಲಿ. ಸದ್ಯ ಸಿಂಗಲ್ ಪ್ರಿಂಟ್ ಅನ್ನೋದು ನಿಮಗೆ ಇದು ಒಂಥರ ಟೈಲ್ ಫಾರ್ಮೇಶನ್ ಅಂತ ಹೇಳ್ಬೋದು. ಮಧ್ಯದಲ್ಲಿ ಗ್ಯಾಪ್
ಸಿಂಗಲ್ TP ಇರೋದನ್ನ ನಾವು ಸಿಂಗಲ್ ಪ್ರಿಂಟ್ ಅಂತೀವಿ. ನಮ್ಮ ಸಾಫ್ಟ್ವೇರ್ ನಲ್ಲಿ ಇದು ಝೋನ್ ಅನ್ನೋದು ಆಟೋಮೆಟಿಕ್ ಆಗಿ ಪ್ಲಾಟ್ ಆಗುತ್ತೆ. ಸೊ ಇಲ್ಲಿ ನನಗೆ ಇಮಿಡಿಯೇಟ್ ರೆಫರೆನ್ಸ್ ಲೈನ್ ಅನ್ನೋದು ನನಗೆ ಸಿಂಗಲ್ ಪ್ರಿಂಟ್ ಅನ್ನೋದು ಸಿಕ್ಕಿದೆ. ಸೊ ಅದು ಎಲ್ಲಿ ನನಗೆ ಎಂಡ್ ಆಯ್ತು ಅಂದ್ರೆ ಅರೌಂಡ್ 425 ಲೆವೆಲ್ ನಲ್ಲಿ ಎಂಡ್ ಆಯ್ತು. ಆಲ್ಮೋಸ್ಟ್ ನನಗೆ 440ಗೆ ನಾವು ಎಂಟರ್ ಆದ್ವಿ, 425 ಅನ್ನೋದ್ರಲ್ಲಿ ನಾವು ಎಕ್ಸಿಟ್ ಆದ್ವಿ. ರೈಟ್, ಟಾರ್ಗೆಟ್ ಅನ್ನೋದು ನಾವು ಸಿಂಗಲ್ ಪ್ರಿಂಟ್ ನಲ್ಲಿ ಝೋನ್ ನಲ್ಲಿ ನಾವು ಎಕ್ಸಿಟ್ ಆದ್ವಿ. ರೈಟ್, ಸೊ ಇದರಿಂದ ನಮಗೆ ಆಲ್ಮೋಸ್ಟ್ ಒಂದು 15 ಪಾಯಿಂಟ್ ಅನ್ನೋದು ನಮಗೆ ಈ ಫ್ಯೂಚರ್ ಲಾಟ್ ನಲ್ಲಿ ನಮಗೆ ಲಾರಿಸ್ ಲ್ಯಾಬ್ ಮೂಲಕ ಸಿಕ್ಕಿದೆ. ರೈಟ್, ನೆಕ್ಸ್ಟ್ ಇದೇ ಸೈಡ್ ನಲ್ಲಿ ನಿಮಗೆ ನೋಡಬಹುದು ಒನ್ ಮೋರ್ ಆಪರ್ಚುನಿಟಿ ಕಾಣ್ತಾ ಇದೆ ಸ್ನೇಹಿತರೆ. ಅದು ಎಲ್ಲಿ ಅಂದ್ರೆ ಲಾಂಗ್ ಆಪರ್ಚುನಿಟಿ. ಇಲ್ಲಿ ನಿಮಗೆ AB ಪುವರ್ ಲೋ ಅನ್ನೋದು ಫಾರ್ಮ್ ಆಗಿದೆ. ಯಾವತ್ತು ಫಾರ್ಮ್ ಆಗಿದೆ ಇದು? ನಿಮಗೆ ಜುಲೈ 2 ನಿಮಗೆ AB ಪುವರ್ ಹೈ ಅನ್ನೋದು AB ಪುವರ್ ಲೋ ಅನ್ನೋದು ನಿಮಗೆ ಫಾರ್ಮ್ ಆಗಿದೆ. ರೈಟ್, AB ಪುವರ್ ಲೋ ಅನ್ನೋದು ಫಾರ್ಮ್ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಕ್ಲಿಯರ್ ಆಯ್ತಾ? ಇಲ್ಲ, ನೆಕ್ಸ್ಟ್ ಡೇ ಕ್ಲಿಯರ್ ಮಾಡಿಲ್ಲ. ಸೊ ಅವಾಗ ಏನ್ ಮಾಡಿದ್ವಿ ನಾವು? ನೆಕ್ಸ್ಟ್ ಡೇ ಕ್ಲೋಸಿಂಗ್ ಟೈಮ್ ನಲ್ಲಿ ನಾವು ಇಲ್ಲಿ ಮತ್ತೆ ಅದೇ 440 ಲೆವೆಲ್ಗೆ ನಾವು ಲಾಂಗ್ ಪೊಸಿಷನ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ವಿ. ಲಾಂಗ್ ಪೊಸಿಷನ್ ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ನಮಗೆ ಎಕ್ಸಿಟ್ ಪಾಯಿಂಟ್ ಅನ್ನೋದು ಸ್ನೇಹಿತರೆ, ಇಲ್ಲಿ ಲಾಂಗ್ ಎಂಟರ್ ಆಗಿದ ಕೂಡಲೇ ನೆಕ್ಸ್ಟ್ ಎಕ್ಸಿಟ್ ಪಾಯಿಂಟ್ ಅನ್ನೋದು ನಾವು ಈ ಪರ್ಟಿಕ್ಯುಲರ್ AB ಪವರ್ ಹೈ ಅನ್ನೋದು ಒಂದು ರೆಫರೆನ್ಸ್ ನಾವು ತಗೋಬಹುದು. ಆಲ್ಮೋಸ್ಟ್ ಒಂದು 445 ಪಾಯಿಂಟ್ಗೆ ಒಂದು AB ಪವರ್ ಹೈ ಅನ್ನೋದು ಒಂದು ಟಾರ್ಗೆಟ್ ಇದೆ. ಮತ್ತೆ ಇಲ್ಲಿ ಕೂಡ ನಮಗೆ ರೆಫರೆನ್ಸಸ್ ಸಿಗ್ತದೆ ಹಿಸ್ಟಾರಿಕಲ್ ಆಗಿ ತಗೊಂಡಾಗ. ಆ ರೆಫರೆನ್ಸ್ ಪಾಯಿಂಟ್ಸ್ ನಾವು ಉಪಯೋಗಿಸಿ ನೆಕ್ಸ್ಟ್ ಟಾರ್ಗೆಟ್ಸ್ ಆಗಲಿ ಟ್ರೇಲ್ ಮಾಡ್ಕೊಳ್ತಾ ನಾವು ಹೋಗಬಹುದು. ರೈಟ್, ಸೊ ದಿಸ್ ಇಸ್ ಒನ್ ಆಫ್ ದ ಮೆಥಡ್ ಆಫ್ using effectively your power high and power low. Okay, I'll repeat again. Right, let me repeat this again. ನಮಗೆ ಜುಲೈ 11 AB ಪವರ್ ಹೈ ಅನ್ನೋದು ಫಾರ್ಮ್ ಆಯಿತು. ನೆಕ್ಸ್ಟ್ ಡೇ ಮಾರ್ಕೆಟ್ ಆ ಲೆವೆಲ್ ನ ಕ್ಲಿಯರ್ ಮಾಡಿಲ್ಲ. ಸೊ ಇಲ್ಲಿ ನಮಗೆ ಶಾರ್ಟ್ ಆಪರ್ಚುನಿಟಿ ಅನ್ನೋದು ಒಂದು ಸಿಕ್ಕಿದೆ. 440 ಲೆವೆಲ್ ನಲ್ಲಿ ನಾವು ಶಾರ್ಟಿಂಗ್ ಅನ್ನೋದು ಮಾಡಿದ್ವಿ. ಟಾರ್ಗೆಟ್ ಬಂದು ನಮಗೆ ಸ್ಟ್ರೇಟ್ ಆಗಿ 425 ಅಥವಾ ಇನ್ನು ಕೆಳಗಡೆ ಅಂದ್ರೆ 420 ಲೆವೆಲ್ ನಲ್ಲಿ ಕೂಡ ನಾವು ಇಟ್ಕೋಬಹುದಾಯ್ತು. ಬಟ್ 425 ಅನ್ನೋ ಲೆವೆಲ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ರೈಟ್, ಸೊ ಮಾರ್ಕೆಟ್ ಈ ಲೆವೆಲ್ ಬಂತು, ನಾವು ಎಕ್ಸಿಟ್ ಆದ್ವಿ. ಮತ್ತೆ ಇನ್ನೊಮ್ಮೆ ಲಾಂಗ್ ಆಪರ್ಚುನಿಟಿ ಸಹ ಈ ಒಂದು ಚಾರ್ಟ್ ನಲ್ಲಿ ಕಾಣುತ್ತೆ ನಮಗೆ. ಅದು AB ಪುವರ್ ಲೋ. ನೆಕ್ಸ್ಟ್ ಡೇ ಮಾರ್ಕೆಟ್ ಇದು ಕ್ಲಿಯರ್ ಮಾಡಿಲ್ಲ. ಸೊ ಇಲ್ಲಿ ನಾವು ಎಂಟರ್ ಆದ್ವಿ 440 ಲೆವೆಲ್ ನಲ್ಲಿ. ಅದೇ ಲೆವೆಲ್ ನಲ್ಲಿ ಎಲ್ಲಿ ಶಾರ್ಟ್ ಮಾಡಿದ್ವು ಅದೇ ಲೆವೆಲ್ ನಲ್ಲಿ ಮತ್ತೆ ನಾವು ಲಾಂಗ್ ಎಂಟ್ರಿ ಕೊಟ್ವಿ. ಟಾರ್ಗೆಟ್ ಬಂದು ಅರೌಂಡ್ 445 ಆರ್ 460 ಲೆವೆಲ್, ಸಾರಿ 450 ಲೆವೆಲ್ ಅಪ್ರಾಕ್ಸಿಮೇಟ್ ನಾವು ಈ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಕೊಂಡು ಎಂಟರ್ ಆದ್ವಿ. ಈಸಿಯಾಗಿ ಒಂದು 5ರಿಂದ 10 ಪಾಯಿಂಟ್ ಪ್ಲಸ್ ಇಲ್ಲಿ ಹಿಸ್ಟಾರಿಕಲ್ ರೆಫರೆನ್ಸಸ್ ತಗೊಂಡು ಟ್ರೇಲ್ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ಕೊಂಡು ನಾವು ಟಾರ್ಗೆಟ್ಸ್ ನ ಟ್ರೇಲಿಂಗ್ ಮಾಡಿ ದೆನ್ ವಿ ಕುಡ್ ಏಬಲ್ ಟು ಗೆಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನೋದು ನಾವು ತಗೊಂಡು ಮಾರ್ಕೆಟ್ ನಿಂದ ಹೊರಗಡೆ ಬರೋ ಅವಕಾಶಗಳು ಸಾಕಷ್ಟು ಕಾಣುತ್ತೆ ನಿಮ್ಗೆ ಇದರಲ್ಲಿ. ರೈಟ್, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ಈ ಒಂದು ಸ್ಟಾಕ್ ನ ನೀವು ಗಮನಿಸಿದ್ರೆ ಇಲ್ಲಿ ನಿಮಗೆ ಅಗೇನ್ ಪವರ್ ಹೈ ಅನ್ನೋ ಒಂದು ಫಾರ್ಮೇಶನ್ ಆಗಿದೆ. ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಎಲ್ಲಿ 3020ರಲ್ಲಿ 3220 ಇಲ್ಲಿ ನಿಮಗೆ ಪವರ್ ಹೈ ಅನ್ನೋ ಫಾರ್ಮ್ ಆಗಿದೆ. ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಯಾಕೆ ಹೇಳ್ತೀನಿ ನಾನು? ಯಾಕಂದ್ರೆ ನೆಕ್ಸ್ಟ್ ಡೇ ನಿಮಗೆ ಈ ಲೆವೆಲ್ ಏನಿದೆ ಕ್ಲಿಯರ್ ಆಗಿಲ್ಲ. ಕರೆಕ್ಟ್, ಈ ಲೆವೆಲ್ ಕ್ಲಿಯರ್ ಆಗಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡಿದ್ವಿ, ಎಂಟ್ರಿ ಅನ್ನೋದು 3200ರಲ್ಲಿ ನಾವು ಎಂಟರ್ ಆದ್ವಿ. ಕರೆಕ್ಟ್, ಇಲ್ಲಿ ಪವರ್ ಹೈ ಫಾರ್ಮ್ ಆಗಿದೆ 3200ರಲ್ಲಿ ನಾವು ಎಂಟರ್ ಆದ್ವಿ. ಮತ್ತೆ ಟಾರ್ಗೆಟ್ ಅನ್ನೋದು ಪಿಪಾಕ್ ಈಸ್ ಅವರ್ ಟಾರ್ಗೆಟ್. ಪಿಪಾಕ್ ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ, more than 9 to 10 ಲೆಟರ್ಸ್ ಬಂದ್ರೆ ಅದು ಪಿಪಾಕ್. ಇಲ್ಲಿ ನಮ್ಮ ಒಂದು ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ಸಾಫ್ಟ್ವೇರ್ ನಲ್ಲಿ ಇದು ಆಟೋಮೆಟಿಕ್ ಆಗಿ ನಿಮಗೆ ಪ್ಲಾಟ್ ಅನ್ನೋದು ಆಗ್ತದೆ.
ಓಕೆ. ಬಟ್ ಎಸ್, ನೀವು ಟ್ರಯಲ್ ವರ್ಷನ್ ಆಫ್ ಮಾಡಿದಾಗ ಮ್ಯಾನ್ಯುಲಿ ಸಹ ಸ್ನೇಹಿತರೆ ನೀವು ಮಾರ್ಕ್ ಮಾಡಬಹುದು. ಓಕೆ, ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ, ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಪಡಬೇಕು. ಓಕೆ, ಸ್ವಲ್ಪ ಕಷ್ಟಪಟ್ಟು ಕಲ್ತರೆ ನಿಮಗೆ ಅದು ಅವನ ಲಾಂಗ್ ರನ್ ನಿಮ್ಮ ಬಳಿ ಆ ನಾಲೆಡ್ಜ್ ಅನ್ನೋದು ಸ್ಟೇ ಆಗುತ್ತೆ. ರೈಟ್, ಲೆಟ್ ಪುಟ್ ಸಮ್ ಎಫರ್ಟ್ ಇನ್ ಲರ್ನಿಂಗ್ ದಿಸ್ ಕಾನ್ಸೆಪ್ಟ್ಸ್. ಓಕೆ, ಸೊ ಇಲ್ಲಿ ನನಗೆ ಪಿಪಾಕ್ ಅನ್ನೋದು ಟಾರ್ಗೆಟ್ ಆಗತ್ತೆ. ಅದೆಷ್ಟು ಅಂದ್ರೆ 3160. ಅದು ನನಗೆ ಟಾರ್ಗೆಟ್. 3160 ಅನ್ನೋದು ನನಗೆ ರೆಫರೆನ್ಸ್ ಇತ್ತು ಕೆಳಗಡೆ, ಅದು ನನಗೆ ಟಾರ್ಗೆಟ್ ಆಗಿ ಆಕ್ಟ್ ಮಾಡ್ತು. ರೈಟ್, ಸೊ ಎಷ್ಟು ಪಾಯಿಂಟ್ಸ್ ಅಪ್ಪ ಗೇನ್ ಆಯ್ತು ಅಂದ್ರೆ ಇದರಲ್ಲಿ ಬರೋಬ್ಬರಿ 40 ಪಾಯಿಂಟ್, ಬರೋಬ್ಬರಿ 40 ಪಾಯಿಂಟ್ ನಾವು ಗಳಿಸಿದ್ದೇವೆ. ರೈಟ್, ಸಿಂಪಲ್. ಐ ಹೋಪ್ ತುಂಬಾ ಈಸಿ ಅನಿಸ್ತಾ ಇದೆ ಅಲ್ವಾ ಸ್ನೇಹಿತರೆ? ತುಂಬಾ ಸಿಂಪಲ್ ಆಗಿ ನಾನು ಹೇಳಿದ್ದೇನೆ. ಮತ್ತೆ ಇದರಲ್ಲಿ ಟರ್ಮಿನಾಲಜೀಸ್ ಕೂಡ ನಾನು ಸಾಕಷ್ಟು ಉಪಯೋಗಿಸಿಲ್ಲ, ಯಾಕಂದ್ರೆ ಸಾಕಷ್ಟು ಜನ ಈ ವಿಡಿಯೋ ನೋಡುವಂತ ಅವರು ಹೊಸದಾಗಿ ನೋಡ್ತಾ ಇರ್ಬೋದು, ಮಾರ್ಕೆಟ್ ಪ್ರೊಫೈಲ್ಗೆ ಕಲೀಲಿಕ್ಕೆ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಸಿಂಪಲ್ ಆಗಿ ಹೇಳಿದ್ದೀನಿ ನಾನು ಈ ಒಂದು ಪೂರ್ ಲೋ ಪೂರ್ ಹೈ ಸ್ಟ್ರಾಟಜಿನ ಹೇಗೆ ನಾವು ಉಪಯೋಗಿಸಬಹುದು ಅಂತ. ರೈಟ್, ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ, ಇಲ್ಲಿ ಪೂರ್ ಹೈ ಫಾರ್ಮೇಶನ್ ಅನ್ನೋದು ನಮಗೆ ಜುಲೈ 8ರಂದು ಆಗಿದೆ. ಆದರೆ ಜುಲೈ 9ರಂದು ಈ ಲೆವೆಲ್ನ ಮಾರ್ಕೆಟ್ ಕ್ಲಿಯರ್ ಮಾಡಿಲ್ಲ. ಸೊ ಹಾಗಾಗಿ ಏನಾಯ್ತು, ನಾವು ಇಲ್ಲಿ ಕ್ಲೋಸಿಂಗ್ ಟೈಮ್ ನಲ್ಲಿ ನಾವು ಎಂಟ್ರಿ ಅನ್ನೋದು ಕೊಟ್ವಿ ಶಾರ್ಟ್ ಪೊಸಿಷನ್ಗೆ, ಶಾರ್ಟ್ ಎಂಟ್ರಿ. ಓಕೆ, ಶಾರ್ಟ್ ಪೊಸಿಷನ್ಗೆ ಎಂಟ್ರಿ ಕೊಟ್ವಿ ನಾವು. ರೈಟ್, ಮತ್ತೆ ಪಿಪಾಕ್ ನಮಗೆ ಇಮಿಡಿಯೇಟ್ ರೆಫರೆನ್ಸ್ ಲೆವೆಲ್ ಸಿಕ್ಕಿದೆ. ಇದನ್ನ ನಾವು ಟಾರ್ಗೆಟ್ ತರ ತಗೊಂಡ್ವಿ. ಪಿಪಾಕ್ ಅನ್ನೋದನ್ನ ನಾವು ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡಿ ಇಮಿಡಿಯೇಟ್ ರೆಫರೆನ್ಸ್ ಇರೋದ ಕಾರಣಕ್ಕಾಗಿ ಅದನ್ನ ಟಾರ್ಗೆಟ್ ಅಂತ ಹೇಳಿ ರೆಫರೆನ್ಸ್ ತಗೊಂಡ್ವಿ. ರೈಟ್, ಬೇರೆ ಯಾವ್ದಾದ್ರು ರೆಫರೆನ್ಸ್ ಸಿಕ್ಕಿರ್ಬೋದು ನಮಗೆ. ಸಪೋಸ್ ಸಿಂಗಲ್ ಪ್ರಿಂಟ್ ಇದ್ರೆ ಸಿಂಗಲ್ ಪ್ರಿಂಟ್ ತಗೋಬಹುದು, ಇಲ್ಲ ಡಬ್ಲ್ಯೂ ಪಾಕ್, ಸಾಕಷ್ಟು ರೆಫರೆನ್ಸ್ ಲೈನ್ಸ್ ಅನ್ನೋದು ನಮಗೆ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಪಿಪಾಕ್ ಅನ್ನೋ ಒಂದು ರೆಫರೆನ್ಸ್ ಸಿಕ್ಕಿದೆ, ಸ್ಟ್ರಾಂಗ್ ರೆಫರೆನ್ಸ್. ಓಕೆ, ಸೊ ಅದು ಬಂದು ಟಾರ್ಗೆಟ್ ನಮಗೆ 3160 ಕಂಫರ್ಟಬಲ್ ಆಗಿ ನಿಮಗೆ ಆ ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ ಸ್ನೇಹಿತರೆ. ಓಕೆ, ರೈಟ್, ಈ ಒಂದು ಟ್ರೇಡ್ ನಿಂದ ನಮಗೆ ಆಲ್ಮೋಸ್ಟ್ 40 ಪಾಯಿಂಟ್ಸ್, ರೈಟ್, 40 ಪಾಯಿಂಟ್ ನಮಗೆ ಈ ಒಂದು ಟ್ರೇಡ್ ನಲ್ಲಿ ಸಿಕ್ಕಿದೆ. ರೈಟ್, ಈ ತರ ಒಂದು ಆಪರ್ಚುನಿಟೀಸ್ ನಮಗೆ ಸಾಕಷ್ಟು ಬಾರಿ ಮಾರ್ಕೆಟ್ ಅನ್ನೋದು ಕೊಡುತ್ತೆ. ಬಟ್ ಒಂದು ವಿಚಾರ ನೀವು ಗಮನಿಸಬೇಕು, ಏನಂದ್ರೆ ಈಗ ನಾವು ಕಲ್ತಿರುವಂತದ್ದು 2 ಸ್ಟ್ರಾಟಜಿಸ್. ಒಂದು ಆ ಪ್ರೊಫೈಲ್ ಶೇಪ್ ಬೇಸ್ ಮಾಡಿಕೊಂಡು, ನಂತರ ಆ ಪ್ಯಾಟರ್ನ್ ಬೇಸ್ ಮಾಡಿ 2 ನಾವು ಕಲ್ತಿದ್ದೇವೆ ಸ್ನೇಹಿತರೆ. ವ್ಯಾಲ್ಯೂ ಏರಿಯಾ ಶಿಫ್ಟ್ ಇಸ್ ನಥಿಂಗ್ ಬಟ್ ಪ್ರೊಫೈಲ್ ಶೇಪ್ಸ್ ಬೇಸ್ ಮಾಡಿಕೊಂಡು, ಮತ್ತೆ ಪ್ರೊಫೈಲ್ ಬೇಸ್ ಅಂಡ್ ಸ್ಟ್ರಕ್ಚರ್ಸ್, ರೈಟ್, ಅಂಡ್ ಪ್ಯಾಟರ್ನ್ಸ್. ರೈಟ್, ವ್ಯಾಲ್ಯೂ ಏರಿಯಾ ಶಿಫ್ಟ್, ಶೇಪ್ ಆಫ್ ದ ಪ್ರೊಫೈಲ್ಸ್ ಮತ್ತೆ ಪ್ಯಾಟರ್ನ್, ಈ ಮೂರನ್ನ ನಾವು ಕಂಬೈನ್ ಮಾಡಿ ನಾವು ಟ್ರೇಡಿಂಗ್ ಆಪರ್ಚುನಿಟೀಸ್ ನ ಹುಡುಕಿದ್ರೆ ಡೆಫಿನೆಟ್ಲಿ ಯು ವಿಲ್ ವಿನ್ the trade. You will have more winning opportunities in the trading. Right, let's now move on to the next slide. Before I say thank you and conclude ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಒಂದು ನನ್ನ ಸಣ್ಣ ಪ್ರಯತ್ನ ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿಯ ಕ್ವಶನ್ಸ್ ಇದ್ದಲ್ಲಿ ಕಮೆಂಟ್ಸ್ ಅಲ್ಲಿ ಪೋಸ್ಟ್ ಮಾಡಿ, ಡ್ರಾಪ್ ಮಾಡಿ ನಿಮ್ಮ ಕ್ವಶನ್ಸ್ ನ. ಮತ್ತೆ ಪಾರ್ಟ್ 3 ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ಕಮೆಂಟ್ಸ್ ಅಲ್ಲಿ ಪಾರ್ಟ್ 3 ಅಂತ ಹಾಕಿ. ರೈಟ್, ಫ್ಯೂಚರ್ ನಲ್ಲಿ ನಾವು ಪಾರ್ಟ್ 3 ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಅಲ್ಲಿ ಸಾಕಷ್ಟು ಇನ್ನೂ ಒಂದಷ್ಟು ಸ್ಟ್ರಾಟಜೀಸ್ ನ ಕಲಿಯೋಣ ಸ್ನೇಹಿತರೆ. ರೈಟ್, ಸೊ ಆರ್ಡರ್ ಫ್ಲೋ ಇನ್ ಕನ್ನಡ ಕೂಡ ಪೈಪ್ಲೈನ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಅದು ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ರೆಸ್ಪಾನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ನಮಗೆ ಎನರ್ಜಿ ಕೊಡ್ತದೆ. ಹೇಗೆ? ಸಬ್ಸ್ಕ್ರೈಬ್ ಮಾಡ್ಬೇಕು, ನೀವು ಲೈಕ್ ಮಾಡ್ಬೇಕು, ಕಮೆಂಟ್ಸ್ ಹಾಕ್ಬೇಕು, ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಬಳಿ ಶೇರ್ ಮಾಡಿ.
help us to grow this market profile community. Simple. ಮಾರ್ಕೆಟ್ ಪ್ರೊಫೈಲ್ ಕಮ್ಯುನಿಟಿ ಅನ್ನೋದನ್ನ ಗ್ರೋ ಆಗ್ಲಿಕ್ಕೆ ಹೆಲ್ಪ್ ಮಾಡಿ, ರೈಟ್? ಮತ್ತೆ ಕೆಳಗೆ ಕಾಮೆಂಟ್ಸ್ ಅಲ್ಲಿ ನಿಮಗೆ 7 days ಫ್ರೀ ಟ್ರಯಲ್ ಲಿಂಕ್ ಕೂಡ ಕೊಟ್ಟಿದ್ದೇವೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಆಗಿ ನಮ್ಮ 7 days ಟ್ರಯಲ್ ಫಾರ್ಮ್ಗೆ ಕರೆ ತರ್ತದೆ. ಫಿಲ್ಅಪ್ ಮಾಡಿ ಅದನ್ನ ಇನ್ಸ್ಟಾಲೇಷನ್ಗೆ ನಮ್ಮ ಸಪೋರ್ಟ್ ಟೀಮ್ ಹೆಲ್ಪ್ ಮಾಡ್ತಾರೆ. ಪ್ಲಸ್ ಯಾತಕ್ಕಾಗಿ ನಾನು ನಿಮಗೆ 7 days ಟ್ರಯಲ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು ಸ್ನೇಹಿತರೆ, ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್. ನಾವು ಏನೀಗ ಥಿಯರಿ ಕಲ್ತಿದ್ದೇವಲ್ಲ, ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಕಲಿಬೇಕಂದ್ರೆ ನಿಮಗೆ ಸಾಫ್ಟ್ವೇರ್ ಅನ್ನೋ ನೆಸೆಸಿಟಿ ತುಂಬಾನೇ ಇದೆ. ಓಕೆ, ವಿತ್ ದಟ್ ಐ ಥ್ಯಾಂಕ್ ಆಲ್ ದ ವ್ಯೂಯರ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. See you soon with the next video on market profile. Thank you very much.